वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। सिद्धि पुदे मगे विनायक फलदायक
ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಮರಣದ ಸದಸ್ಯರುಗಳ ವಿವರ: ಡಿ ಸಿದ್ದೇಗೌಡ, ಬೋರೇಗೌಡ, ಇರಡೇಬೀದೆ, ಚಿಕ್ಕಮೇಗೌಡ, ಸನ್ ಆಫ್ ಚಿಕ್ಕಪ್ಪಗೌಡ, ಬಿಸೆಟ್ಟಳ್ಳಿ, ಕೆ ಕೃಷ್ಣೇಗೌಡ, ಚಿಟಿ ಕೆಂಪೇಗೌಡ, ಬಿಸೆಟ್ಟಳ್ಳಿ, ಸುರೇಶ್ ಸಿದ್ದಪ್ಪಾಜಿ, ಬಿಸೆಟ್ಟಳ್ಳಿ, ಜ್ಞಾನೇಶ್ ನಂಜುವಪ್ಪ, ಬಿಸೆಟ್ಟಳ್ಳಿ, ವೈರ್ಮುಡಯ್ಯ, ಚೆಲುವಯ್ಯ, ಇರಡೇಬೀದೆ ಇವರುಗಳು 2023-24 ಸಾಲಿನಲ್ಲಿ ಮರಣ ಹೊಂದಿದ ಸದಸ್ಯರಾಗಿರುತ್ತಾರೆ. ಇಪ್ಪತ್ತ್ಮೂರು 24ನೇ ಸಾಲಿನ ವಾರ್ಷಿಕ ಮಹಾಸಭೆ ಬೇರುಶೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವೇದಿಕೆಯಲ್ಲಿ ನಡೆಯುತ್ತಿದೆ. ವೇದಿಕೆಗೆ ಸಂಘದ ಅಧ್ಯಕ್ಷರಾದ ಕೆ ಪ್ರಶಾಂತ್ ಕುಮಾರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಸಂಘದ ಇನ್ನೊಬ್ಬರು ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಹೊನ್ನೇಗೌಡ ಕೋರುತ್ತಿದ್ದೇನೆ. ಸಂಘದ ಇನ್ನೊಬ್ಬರು ನಿರ್ದೇಶಕರು ಶ್ರೀಮತಿ ತಿಮ್ಮಮ್ಮನವರು, ಅವ್ರಿಗೂ ಕೂಡ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ನಮ್ಮ ಬೀರಶೆಟ್ಟಳ್ಳಿಯ ಯಜಮಾನರು ಕೆ ವೈರ್ಮುಡಿಗೌಡರವರು, ಮಾಜಿ ಅಧ್ಯಕ್ಷರು ಮನ್ಮೋಲ್ ಮಂಡ್ಯ, ಅವರು ಕೂಡ ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ. ಶ್ರೀಮತಿ ಜಯಲಕ್ಷ್ಮಮ್ಮರವರು ಪುರಸಭಾ ಸದಸ್ಯರು, ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಇನ್ನೊಬ್ರು ಪುರಸಭಾ ಸದಸ್ಯರು ಶ್ರೀಮತಿ ಜಯಲಕ್ಷ್ಮಮ್ಮರವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇವೆ. ಹಾಗೆ ಎಲ್ಲ ಬೀರಶೆಟ್ಟಳ್ಳಿ ಯಜಮಾನರು ವೇದಿಕೆ ಮೇಲೆ ಇದ್ದಾರೆ, ಅವ್ರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಸಂಘದ ಪರವಾಗಿ ಅವ್ರಿಗೂ ಕೂಡ ಶ್ರೀ ಪ್ರಸಾದ್ ರವರು ಕೋರುತ್ತಿದ್ದೇವೆ. ಶ್ರೀ ಪ್ರಜ್ವಲ್ ಗೌಡರವರು ಮಾರ್ಗ ವಿಸ್ತರಣಾಧಿಕಾರಿ ಮನ್ಮೋಲ್ ಮಂಡ್ಯ, ಅವ್ರಿಗೂ ಕೂಡ ಸಂಘದ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಕೋರುತ್ತಿದ್ದೇವೆ. ಶ್ರೀ ಡಾಕ್ಟರ್ ಮಹೇಂದ್ರ ರವರು ಮುಖ್ಯ ಪಶು ವೈದ್ಯಾಧಿಕಾರಿ ಪಶು ಆಸ್ಪತ್ರೆ ಪಾಂಡವಪುರ, ಅವರು ಹಾಗೆ ನಮ್ಮ ಸಂಘದ ಮಾಜಿ ಲೆಕ್ಕ ಪರಿಶೋಧಕರಾದಂತಹ ಚೆನ್ನಕೇಶ್ ಅವರವರು ಈಗ ತಾನೇ ವೇದಿಕೆ ಹತ್ರ ಬಂದಿದ್ದಾರೆ, ಅವ್ರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ನಿಮಗೆ ನೀಡಿದ್ದೇವೆ. ವೀರಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಮಠಪೋಟ ಮಂಡ್ಯ ಜಿಲ್ಲೆ ಮಂಡ್ಯ. ಈ ಮೇಲ್ಕಂಡ ಸಂಘ 22-23ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 8/9/2023 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಘದ ಕಟ್ಟಡದ ಮುಂಭಾಗ NM ರಸ್ತೆ ವೀರಶೆಟ್ಟಿಹಳ್ಳಿ ಸಂಘದ ಅಧ್ಯಕ್ಷರಾದ ಶ್ರೀ ಹೇಮಂತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ್ದು. ವಾರ್ಷಿಕ ಮಹಾಸಭೆ ನಡೆವಳಿಕೆಗಳು 2022-23ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಹಾಜರಾದ ಸದಸ್ಯರ ಸಹಿಯನ್ನು ಪ್ರತ್ಯೇಕ ಪುಸ್ತಕದಲ್ಲಿ ಸಂಗ್ರಹಿಸಲಾಯಿತು. ವಿಷಯಗಳು: ದೇವತಾ ಪ್ರಾರ್ಥನೆ ಮತ್ತು ಗೋಪೂಜೆ. ದೇವತಾ ಪ್ರಾರ್ಥನೆ ವೀರಶೆಟ್ಟಿ ಹಾಲು ಉತ್ಪಾದಕರ ಸಹಕಾರ ಈ ಸರ್ಕಾರಿ ಮಕ್ಕಳಿಂದ ನೆರವೇರಿಸಲಾಯಿತು. ಸಂಘ ಆಡಳಿತ ಮಂಡಳಿ ಸದಸ್ಯರುಗಳು ಹಾಗೂ ಉತ್ಪಾದಕರು ಪ್ರತಿಭಟನೆದಾರರು ಸೇರಿ ಗೋಪೂಜೆ ಮಾಡಿ 22-23ನೇ ಸಾಲಿನಲ್ಲಿ ನಿಧನ ಹೊಂದಿದ ಸದಸ್ಯರುಗಳಾದ ದಿವಂಗತ ಶ್ರೀ ತಮ್ಮೇಗೌಡ ಬಿ ಹೊಸಕೋಟೆ ಜವರಾಯಿಗೌಡ ಬಿಶೆಟ್ಟಳ್ಳಿ, ದಿವಂಗತ ಸುಗುಂತರಮ್ಮ ಕಲ್ಲೇಗೌಡ ಬಿಶೆಟ್ಟಳ್ಳಿ ಹಾಗೂ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಹಾಗೂ ನಿರ್ದೇಶಕರಾದ ದಿವಂಗತ BY ಬಾಬುರವರು ಬೇರ್ಗುಡಿಗೌಡ ಇವರು ಸಭೆಯಲ್ಲಿ ಇದ್ದ ಎಲ್ಲ ಸದಸ್ಯರುಗಳು ಅವರ ಚಂದ್ರಕುಲಕ ಅವರನ್ನು ನಿರ್ದೇಶಕರ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಲಾಯಿತು. ಆಹ್ವಾನ ಪತ್ರಿಕೆ ವಿಶೇಷ ಸೂಚನೆಗಳಲ್ಲಿ 4ನೇ ಸೂಚನೆಯಂತ ಒಂದು ಅಕ್ಷರ ವ್ಯತ್ಯಾಸವಿದ್ದು ಇದನ್ನು ಬದಲಿಸಿ ನಡೆಸಲಿದ್ದಾರೆ ಎಂದು ತಪ್ಪಾಗಿ ನಮೂದಿಸಲಾಯಿತು ಎಂದು ಸಂಘದ ಸದಸ್ಯರಾದ ಶಿವಣ್ಣರವರು ತಿಳಿಸಿದರು. ಕುಮಾರ್ ಅವರು ಆಗಮಿಸಲಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ತಾನೇ ಆಗಮಿಸಿದಂತ ಮಾನ್ಯ ಕಸ್ಬಾ ಸೊಸೈಟಿಯ ಅಧ್ಯಕ್ಷರು ಬನ್ನಿ. ನೀಡದೆ ಒಂದೇ ಬಾರಿ ಪೂರ್ತಿ ಹಣವನ್ನು ಕೊಟ್ಟು ಖರೀದಿ ಮಾಡಲು ತಿಳಿಸಿದರು. ಇದಕ್ಕೆ ಸಂಘದ ನಿರ್ದೇಶಕರಾದ ಶ್ರೀ ಮುದೂರ್ ಅವರು ಮಾತನಾಡಿ, ಟಿವಿ ಖರೀದಿ ಮಾಡುವ ಅಂಗಡಿಯವರು ಮುಂಗಡವಾಗಿ ಹಣ ನೀಡಿದರೆ ಮಾತ್ರ ಟಿವಿ ನೀಡಲು ತಿಳಿಸಿದ್ದರಿಂದ ಆಡಳಿತ ಮಂಡಳಿಯ ಮುಂದೆ ಅನುಮತಿ ಮೇರೆಗೆ ನೀಡಿ ಟಿವಿಯನ್ನು ಖರೀದಿ ಮಾಡಿ ಅಳವಡಿಸಿಕೊಡಲಾಯಿತು ಎಂದು ಸಭೆಯಲ್ಲಿ ನೀಡಲಾಯಿತು. ಚರ್ಚೆ ಮಾಡಿ ಚೆಕ್ ಮುಖಾಂತರ ವಿತರಿಸಲು ಹಾಗೂ ತಿಳಿಸಲಾಯಿತು. ವಿಷಯ ಮುಂದುವರೆದು ಜಮಾ ಖರ್ಚು ಲಾಭ ನಷ್ಟ ಆಡಳಿತಾಧಿಕಾರಕ್ಕೆ ಪರಿಶೀಲನೆ ಬಿಡುಗಡೆಯಾಗಿದ್ದು ಹೋದ ವರ್ಷ ಎಂಡಲಾಗಿದ್ದಣ ಡಿಸೆಂಬರ್ ಆಗಿತ್ತು. ಅನುದಾನ ಬಿಡುಗಡೆ ಆಗಿದೆ 2017ರಲ್ಲಿ 16 MP ಅನುದಾನ ಅದು. ಈಗ ಎಷ್ಟು ಸರ್? ಈಗ ಎಷ್ಟು ವರ್ಷದ ಗಂಟ ಯಾಕೆ 2023-24 ಯಾಕೆ ಲೇಟ್ ಮಾಡಿದ್ರಿ ಅಂತ ಬಡ್ಡಿ ಕೊಡ್ತಾರ ಅವರು. ಟೆಂಡರ್ ಇದು ಮಾಡಿದ್ವರ ಅದು ಟೆಂಡರ್ ಮಾಡಿಲ್ಲ ಮಾಡಿದ್ರಾ? ಫಾಲೋ ಮಾಡಿ ತಿಳ್ಕೊಂಡೋಣ. ಅದ ಕೊರೋನಾ ಬಂದಿದ್ದಲ್ಲ ಆಗೋಸಿ ಲೇಟ್ ಆಗಿತ್ತು. ಈಗ ಫಾಲೋ ಮಾಡಿ ಬಂದವರೆ ಕ್ಲಿಯರ್ ಆಗಿದೆಯಾ? ಎಲ್ಲ ಕ್ಲಿಯರ್ ಆಗಿದೆ. ಎಷ್ಟೈತೆ ಅಮೌಂಟ್ ಅದು? ಟೋಟಲ್ ಫಸ್ಟ್ ಬಂದಿದ್ದು 1,46,556. ಟೋಟಲ್ ಹೇಳಪ್ಪ ಸಾಕು. ಟೋಟಲ್ ನಮ್ಮ ಅಕೌಂಟ್ ಬಂದಿದ್ದಣ 3,38,690 ಬಂದಿದ್ದಣ. ಬಿಡುಗಡೆ ಆಗಿದ್ದು 5 ಲಕ್ಷ. 5 ಲಕ್ಷ ಕಣ. GST ಅಮೌಂಟ್ ಇಟ್ಕೊಂಡ್ರೆ ಎಷ್ಟು? GST ಮತ್ತೆ ಟ್ಯಾಕ್ಸ್ ಅಲ್ಲಿ ಇಟ್ಕೊಂಡು ಎಷ್ಟು ಪರ್ಸೆಂಟ್? ಅದನ್ನ 8% ಉಳಿತಿತ್ತು, 6% ಉಳಿತಿತ್ತು. 6 ಅಲ್ವಾ? ಫಾಲೋಅಪ್ ಮಾಡಿ ಯಾವುದೇ ಬಿಡುಗಡೆ ಆಮೇಲೆ ನಮಗೆ ಯಾವಾಗ ಅನುದಾನ ಕೊಟ್ಟರು ಅವ್ರನ್ನ ಕರೆಸ್ಬೇಕು ಅನ್ನೋದು ಸ್ವಲ್ಪ ಇದಿಲ್ವಾ ಅಧ್ಯಕ್ಷರೇ? ಅನುದಾನ ಯಾರೇ ಕೊಡ್ಲಿ ಅವ್ರನ್ನ ನಾವು ಸ್ಮರಣೆ ಮಾಡೋದು ನಮ್ಮ ಲೆಕ್ಕ ಕರೆಸಬೇಕಾಗಿತ್ತು ಮಾಜಿ MP ಅವ್ರನ್ನ. ಅನಂತರ ನೀವು ಗೋಪೂಜೆ ಮಾಡಿ ಒಂದ್ಸರಿ ಮಾಡಿದ್ರೆ ಅದೇ ತರ ಮಾಡಿದ್ರೆ ಯಾಕೆ ಕಂಟಿನ್ಯೂ ಮಾಡ್ಬೇಕಲ್ವಾ? ಮಾಡಿ ಅವೆಲ್ಲಾನು ಗೋಪೂಜೆ ಮಾಡಿ ಈಗ ಮಾಡಿದ್ವಿ. ಸಾರಿ ಗೊತ್ತಾಗ್ಲಿಲ್ಲ. ಇಲ್ಲ ಮಾಡಿದ್ವಿ, ಮಾಡಿದ ನಂತರ ಕಾರ್ಯಕ್ರಮ ಶುರು ಮಾಡಿದ್ವಿ. ಇಲ್ಲ ಸರ್ ಹೇಳಿಲ್ಲ, ಅದನ್ನೆಲ್ಲ ಮಾಡಬೇಕು. ಯಾಕೆಂದ್ರೆ ಅಮೌಂಟು ಇದುವರೆಗೂ ಕ್ಲಿಯರ್ ಆಗಿರಲಿಲ್ಲ. ಇವಾಗ ಕ್ಲಿಯರ್ ಆಗಿದೆಯಲ್ಲ. ಇನ್ಮೇಲೆ ಒಂದ್ಸಲ ಕಸವನ್ನ ಸಪ್ರೇಟ್ ಆಗಿ ಇದರಲ್ಲಿ ಈಗ ಆಗೋಯ್ತು 5 ಲಕ್ಷ ಬಂತು, ಯುಟಿಲೈಸ್ ಆಗೈತೆ. ಅದು ಲೇಟ್ ಆಯ್ತು ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಈ ಜನರ ಬಾಡಿ ಮುಗ್ದ ಇರ್ತವ್ರಿಗೆ ಕರ್ಸಿ ಸನ್ಮಾನ ಮಾಡೋದೇನು ಬೇಡ. ಒಂದು ಖರೀದಿ ಮಾಡಿ ಸದಸ್ಯರು ಹಾಲು ಖರೀದಿ ಮಾಡಿದ್ದಾರೆ. ಅದಕ್ಕೆ ಚುನಾವಣಾ ದೃಷ್ಟಿಯಿಂದ
ಪರಿಗಣನೆಗೆ ತೆಗೆದುಕೊಳ್ಳಲು ತಿಳಿಸಲಾಯಿತು. ಇದಕ್ಕೆ ಸಂಘದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರು ಮಾತನಾಡಿದರು. ಸಂಸದ ಅನುದಾನ ಬರಲು ಬಾಕಿ ಇದ್ದು ಈ ವಿಚಾರವಾಗಿ ಮಾಡಪ್ಪ ನಾವು ಇಲ್ಲಪ್ಪ ನಿಮ್ಮ ಕಾರ್ಯವೈಖರಿ ನೋಡಿ 2 ಹಂತದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ 2 ಹಂತದಲ್ಲಿ ಈಗ ಅದರಂತೆ ಅವ್ರ ಕೆಲಸ ಸಮರ್ಪಕವಾಗಿ ಮಾಡ್ತಾವ್ರ. ಎಜುಕೇಶನ್ ಮುಗ್ತಾವ ಫಸ್ಟ್ ತಗೊಂಡು ಅಂತ ಹೇಳಿದ್ರು. ಕನ್ನಡಪ್ಪ ನೀವೇನು ಕೇಳ್ತಾರದು ಅರ್ಥ ಆಗಬೇಕು ಕರೆಕ್ಟಾಗಿ. ನೀವು ಸಂಬಳವ ಜಾಸ್ತಿ ಮಾಡಿದ್ದೀನಿ 2 ಹಂತದಲ್ಲಿ. ಹಾಂ ಹೇಳಿ. ಯಾವ್ಯಾವ ಹಂತದಲ್ಲಿ ಏನೇನು ಮಾಡಿದ್ದೀರಿ ಅಂತ ಹೇಳಿದ್ರೆ ನಾವು ಇದೇ ಡೇಟಲ್ಲಿ ಮಾಡಿದ್ದೀವಿ, ಈ ತಿಂಗಳಲ್ಲೇ ಮಾಡಿದ್ದೀವಿ ಅನ್ನೋದೊಂದು ಸಲಹೆ ಹೇಳಿ ಅಂತ ಹೇಳ್ದ. ಫಸ್ಟ್ ನವೆಂಬರ್ ಮಾಡಿದ್ರು. ಈಗ ನೀವು ಹೇಳಿದಾಗ ನಾವು ಕೇಳ್ಕೊಂಡೆ ನಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಹೌದು. ನಿಮ್ಮ ವಾಯಿದಿಲ್ಲ ಏನೇನು ಆಗ್ತಾ ಇದೆ ಅಂತನೂ ಗೊತ್ತು. ಅದಕ್ಕೆ ಹೇಳೋದು ಇವತ್ತು ಒಬ್ಬ ಮನುಷ್ಯ ಕೂಲಿಗೆ ಹೋದ್ರು ಏನೇನು ಮಾಡ್ತಾರೆ, ಅವ್ರಿಗೆ ಏನಾಗುತ್ತೆ, ಇವ್ರಿಗೂ ನಾವು ಸಮರ್ಥವಾಗಿದ್ದ ಸಂಬಳ ಕೊಟ್ರೆ ಅವರು ನನ್ನಂತ ನಾವು ಕೆಲಸ ಮಾಡಿದ್ರೆ ನಾವು ಯಾಕಪ್ಪ ಮಾಡಿಕ್ಕಿಲ್ಲ ಅಂತ ಕೇಳ್ಬೋದು. ನಾವು ಕೂಡ ಮುಂದಿನ ದಿನಗಳ ಆಡಳಿತ ಮಂಡಳಿ ಚರ್ಚೆ ಮಾಡಿ ಸಹಕಾರ ಸಂಘದ ಅಧಿಕಾರಿಗಳ ಬಳಿ ಚರ್ಚೆ ಮಾಡಿ ಸಲಹೆ ಪಡೆದು ಕಾಯಂ ಹುದ್ದೆ ಮಾಡಲು ತಿಳಿಸಿದರು. ಈ ವಿಚಾರ ಮುಂದುವರೆದು ಸಂಘದ ಸದಸ್ಯರಾದ ಎಸ್ ನಾರಾಯಣರವರು ಮಾತನಾಡಿ ಸಂಘದ ನೌಕರರುಗಳ ವೇತನ ಪರಿಷ್ಕರಣೆ ಮಾಡಿ ಎಂದು ಸೂಚನೆ ನೀಡಿದರು. ಈ ವಿಚಾರ ಮುಂದುವರೆದು ನೀವು ಮುಂದೆ ವಿಚಾರ ಇಲ್ಲದ ಕಾರಣ ಮುಂದಿನ ವಿಚಾರಕ್ಕೆ ಹೋಗಲಾಯಿತು. ಮುಖ್ಯ ಅತಿಥಿಗಳ ಭಾಷಣ. ಈ ಸಭೆಗೆ ಹಾಜರಿದ್ದ ಪಂಚಾಯತ್ ನಿರ್ದೇಶಕರಾದ ಅಧ್ಯಕ್ಷರ ಭಾಷಣ. ಸಪ್ರೇಟ್ ಕೊಡ್ತೀರಾ? ಯಾವ ಮಾನದಂಡದಲ್ಲಿ ಕೊಡ್ತೀರಾ ನೀವು? ನಾವು 75% ಮೇಲಿರೋರಿಗೆ ಅಂತ ಒಂದು ಇದ್ರ ಮೇಲೆ ಇಟ್ಕೊಂಡು ಮಾಡ್ತಾ ಇದೀವಿ. ನೋಡಿ ಅಧ್ಯಕ್ಷರೇ, ಇದು ಗ್ರಾಮೀಣ ಪ್ರದೇಶ. ಹೇಳಿ. ಈರೋಡೆ ಬೀದಿ ಆಗಲಿ, ಬೀರ್ಶೆಟ್ಟಳ್ಳಿ ಆಗಲಿ, ಶಾಂತಿನಗರ ಆಗಲಿ, ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳು. ಇಲ್ಲಿಗೆ ಹಾಲಾಗ್ತಕ್ಕಂಥವ್ರು ಅವರೇ. ನೀವು 75% ನೀವು ಮೈಸೂರಲ್ಲೋ ಬೆಂಗಳೂರಲ್ಲೋ ಮಾಡಿದ್ರೆ ಅದು ಕೇಳೋಂಥದ್ದು. ನಾನು ನಿಮ್ಗೆ ಕೇಳ್ಕೊಳ್ತಾ ಇರೋದಿಷ್ಟೇ, 60% ನಿಲ್ಲಿಸ್ಕೊಳ್ಳಿ. 60% ನಿಲ್ಲಿಸ್ಕೊಂಡಾಗ ಒಂದು 15-20 ಜನ ಬರ್ತಾರೆ. ನಿಮ್ಗೆ ಎಷ್ಟು ಜನ ಬಂದವ್ರೆ? ಕಳೆದ ಬಾರಿ 4 ಜನ ಬಂದವ್ರೆ. ಈ ಬಾರಿ 11 ಜನ 8 ಜನ ಅವರೇ. ಈಗ ಅದಷ್ಟೇ, 8ರಿಂದ 10ಗೆ ಕ್ಲೋಸ್ ಆಗುತ್ತೆ. ನೀವೊಂದು 60% ಗೆಲ್ಸ್ಕೊಂಡ್ರೆ ಒಂದು 25 ಜನಕ್ಕೆ ಆಗುತ್ತೆ. ಯಾಕೆಂದ್ರೆ ನಾನು ನೆಕ್ಸ್ಟ್ ಮುಂದೆ ಆ ಸಬ್ಜೆಕ್ಟಲ್ಲಿ ಮಾತಾಡ್ತೀನಿ. 20,000 ಕೊಟ್ಟಿದ್ರೆ ನೀವು 3,000 ಬಳಸ್ಕೊಂಡಿದ್ದೀರಾ ಅಷ್ಟೇ. ನೀವು ಸ್ವಲ್ಪ ಪರ್ಸೆಂಟೇಜ್ನ ಡೌನ್ ಮಾಡಿದ್ರೆ ಬೇರೆಯವ್ರಿಗೂ ಒಂದು ಇದು ಪ್ರೋತ್ಸಾಹ ಆಗುತ್ತೆ. 60% ನಿಲ್ಲಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ನಮ್ಮ ಅಭಿಪ್ರಾಯ. ಏನಣ್ಣ, ಮಹಾಸಭೆ ಹಿಂಗೆ ಒಪ್ಪಿಗೆ ಕೊಡ್ಬೋದಾ? ನೋಡಪ್ಪ, ಇಡೀ ಮಹಾಸಭೆ ಒಪ್ಪಿಗೆ ಕೊಡ್ತಾ ಇದ್ದೆ. 60% ನಿಲ್ಲಿಸ್ಕೊಳ್ಳಿ. ಆಯ್ತು ಆಗ್ಬೋದು. SLC ಮಕ್ಕಳು ಇರಲ್ಲ, ಹಾಲು ಉತ್ಪಾದಕರ ಮಕ್ಕಳು ಯಾರಿದ್ದಾರೆ SLC ಮತ್ತೆ PUC ಅವ್ರಿಗೆ, ಅವ್ರಿಗೆ ಎಲ್ರಿಗೂ ಮಾಡಿ ಅನ್ನೋದನ್ನ ಒಂದಷ್ಟು ಜನ ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ನಿಮ್ಮ ಸಭೆಯಲ್ಲಿ ಹೇಳಂಗಿದ್ರೆ ಹೇಳಿ. ಎಲ್ರಿಗೂ ಮಾಡ್ಬೋದಾ, ಇಲ್ಲ ನೀವು ಹೇಳ್ದಂಗೆ 60% ಆ ಥರದವ್ರಿಗೆ ಮಾತ್ರ ಮಾಡ್ಬೇಕಾ? ಹಂಗಾದ್ರೆ 50 ಜನ 60 ಜನ ಅವ್ರು ಏನ್ ಹೇಳ್ತಾವ್ರೆ ಅಂದ್ರೆ, ಅರ್ಥ ಆಯ್ತು ನಿಮ್ ಸಲಹೆ, ನಮ್ಗೆ ಗೊತ್ತಾಯ್ತು. ಹಾಲು ಉತ್ಪಾದಕರ ಮಕ್ಕಳು ಯಾರ್ಯಾರು ಇರ್ತಾರೆ, ಯಾರು SLC ಎಷ್ಟು ಜನ ಓದಿದ್ರು ಅಷ್ಟು ಜನಕ್ಕೆ ಅಂತ. ಅದು ಹಂಗೆ ಬರಲ್ಲ. ಏನ್ ತಗೊಂಡಿದ್ದೀರಿ ಅಂತ ಒಂಚೂರು ನೋಡಿ ಅಧ್ಯಕ್ಷ, ಇಲ್ಲೇ ಬಂದು ಸಬ್ಜೆಕ್ಟ್ ಹಂಗೆ ಮಾತಾಡಿ ಅಂದ್ರೆ ಮಾತಾಡ್ತೀವಿ. ಅದೊಂಚೂರು ಲೆಕ್ಕ ಹೇಳಪ್ಪ. ಪ್ರತಿ ತಿಂಗಳ ಪೇಮೆಂಟ್ ಆಗ್ತಿಕ್ಕೆ ಅದಕ್ಕೆ 600 ರೂಪಾಯಿ ಪೇಮೆಂಟ್ ಮತ್ತೆ 5 ರೂಪಾಯಿ ರಿಪೋರ್ಟ್ ಎಂಟರ್ ಮಾಡೋಕ್ಕೆ ಕೊಡೋಕ್ಕೆ, ಮತ್ತೆ DTP ಮತ್ತೆ ಆಡಿಟ್ ರಿಪೋರ್ಟ್ಗೆ ಎಂಟರ್ ಮಾಡೋಕ್ಕೆ 100 ರೂಪಾಯಿ ಆಗಿದೆ. ಮತ್ತು ಗೋಚರ ಐತೆ. ತಿರ್ಗಾ ಜೆರಾಕ್ಸು, ಫೋಟೋ ಜೆರಾಕ್ಸ್ ಸೇರಿ 1,700 ರೂಪಾಯಿ ಆಗುತ್ತೆ ಒಟ್ಟು. ಅದಕ್ಕೋಸ್ಕರ ಮತ್ತೆ ಈ ಕಡೆ ಜೆರಾಕ್ಸ್, ಈ ಕಡೆ ಜನ ಒಟ್ಟು ಕಳ್ಸಿಕೊಟ್ಟಿದ್ದೆ ಸರ್, ಟ್ರೈನಿಂಗ್ ಕಳ್ಸಿಕೊಟ್ಟಿದ್ದೀವಿ ಅವ್ರಿಗೆ. ಆಯ್ತು. ನೋಡಿ, ಹಂಗೆ ಪೇಜ್ ನಂಬರ್ 2 ಅಲ್ಲಿ ಹಾಕಿದೆ, ಜೆರಾಕ್ಸ್ಗೂ 1,760 ರೂಪಾಯಿ ಹಾಕಿದೆಯಾ. ನೀ DTP ಲೆಕ್ಕಕ್ಕೆ ಯಾಕೆ ಕೊಡ್ತೀಯ ಅಂತ? 1,700 ರೂಪಾಯಿ ಅಂದೆ. ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೀನಿ, ಏನ್ ಲೆಕ್ಕ ಕೊಡ್ತೀಯ ಅಂತ. ಸಪ್ರೇಟ್ ಇಲ್ಲಿ ಕೇಳೋಣ. ಇಲ್ಲಿ ನಾನು ಮಾತಾಡಿದ್ರೆ ನೀನು ಮಾತಾಡೋದು, ನೀನು ಮಾತಾಡೋ ನಾನು ಗೊತ್ತಿರ್ತೀನಿ. ಯಾಕೆಂದ್ರೆ ನಾವು ಕೇಳ್ತಕ್ಕಂಥದ್ದು ಇಡೀ ಮಹಾಸಭೆ ಗೊತ್ತಾಗಬೇಕು. ನೀನು ಹೇಳೋದು ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ನೀನೇ ನಾನು ಕಕ್ಕ ಅನ್ನೋದು ಅವ್ರಿಗೇನು ಗೊತ್ತಾಗಲ್ಲ. DTP 13,700 ಹಾಕಿದೆ.
ನಾನು DTP ಲೆಕ್ಕ ಕೇಳಿದಾಗ ಜೆರಾಕ್ಸ್ ಲೆಕ್ಕ ಹೇಳಿ ಗೊತ್ತಿಲ್ಲ. ಇದರಲ್ಲಿ ಏನು ಮಾಡಿದ್ರೆ ನಿಮಗೆ ಆಹಾರ ಕೊಡೋಕೆ ಇದು ಮಾಡಿದ್ದಾರೆ ಮಂಜೂರಾತಿಗೆ, ಅದರಲ್ಲಿ 2 ಸೇರಿಸಿ ಇದೆ ಅದ್ರದಂತ ಒಂದೇ ಎಣ್ಣೆ ಎರಡು ಕಡೆ ತೋರಿಸ್ತೀಯ. ಯಾವತ್ತೂ ಒಂದು ಎಟ್ಟು ತೋರಿಸಿದ್ಮೇಲೆ ಕೇಳಪ್ಪಣ್ಣ, ಒಂದು ಎಟ್ಟು ತೋರಿಸಿದ್ಮೇಲೆ ಇನ್ನೊಂದು ಎಟ್ಟು ಬರಬಾರ್ದು. ಇಲ್ಲಿ ಇನ್ನೊಂದು ಎಟ್ಟು ತೋರಿಸಿದೆ ಇಲ್ಲಿ ನಾವು ನೆಕ್ಸ್ಟ್ ಇದು ಮಾಡ್ತಿದ್ದೀವಿ. ಆ ರೀತಿ ಲೋಪದೋಷಗಳು ಆಗ್ಬಾರ್ದು. ಒಂದೊಂದೇ ಎಟ್ಟಲ್ಲಿ ಬರಬೇಕು. ಅರ್ಥ ಆಯ್ತಾ? ಹಂಗೆ ಬಾ. ಇದ್ದಾರೆ ಅದೇ ಪೇಜ್ ನಂಬರ್ 2 ಅಲ್ಲಿ ಐತೆ. ಇದ್ದಾರೆ 21,575 ರೂಪಾಯಿ ಮಾಡಿದ್ದೀರಿ. ನಾನು ಲಾಸ್ಟ್ ಟೈಮು ಹೇಳಿದ್ದೆ. ಯಾಕೆಂದ್ರೆ ಅಧ್ಯಕ್ಷರೇ, ಇಲ್ಲಿ ಏನು ನಾವು ಸದಸ್ಯರು ಮಾತಾಡ್ತೀವಿ, ಪ್ರತಿಯೊಂದು ನಿಮ್ಮಲ್ಲಿ ರೆಕಾರ್ಡ್ ಆಗಬೇಕು. ಇನ್ನು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಇತರ ಖರ್ಚಲ್ಲಿ ಹೇಳಿದ್ದೆ. ಏನಾಗುತ್ತೆ ಅಂದ್ರೆ ನಮ್ಗೆ ಡೀಟೇಲ್ಸ್ ಕೊಡಿ ಅಂತ. ಈಗ ನಾನು ಇತರ 21,575 ರೂಪಾಯಿನ ಕೇಳಪ್ಪ ಅದಕ್ಕೆ ಖರ್ಚು ಮಾಡಿದೆ ಅಂತ ನಮ್ಗೆ ಇಲ್ಲಿ ಕೊಟ್ಬಿಟ್ರೆ ನಾವು ಕೇಳೋದೇ ಇಲ್ಲ. ಒಂದು ನಿಮಿಷ ಅಧ್ಯಕ್ಷರೇ, ಈ ರಿಪೋರ್ಟ್ ಅಲ್ಲಿ ಕೊಟ್ಬಿಟ್ರೆ ನಾವು ಕೇಳೋದೇ ಇಲ್ಲ. ನಾವೇ ಓದ್ಕೊಂಡು ನಾವು ಸರಿಯಪ್ಪ ಅನ್ಕೊಂತೀವಿ. ನೀವು ಟೋಟಲ್ ಆಗಿ ಕೊಟ್ಬಿಟ್ಟಾಗ ನಮ್ಗೆಲ್ಲ ಒಂದ್ ಕಡೆ ಏನಪ್ಪ ಟೋಟಲ್ ಆಗಿ ಕೊಟ್ಟರೆ ಇಷ್ಟೊಂದು ಖರ್ಚು ಅಂತ ಅನುಮಾನ ಬರ್ತದೆ. ಹೇಳಪ್ಪ, 400 ರೂಪಾಯಿ ನಮ್ಮ ಸಂಘಕ್ಕೆ ಸಣ್ಣ ಅಮೌಂಟ್, 100 ರೂಪಾಯಿ 500 ರೂಪಾಯಿ ಸಣ್ಣ ಅಮೌಂಟ್, ಎಬೋ 1,000 ದೊಡ್ಡ ಅಮೌಂಟ್ ಏನಪ್ಪ. ನೀನ್ ಹೇಳ್ಬೇಕು ಮಹಾಸಭೆಯಲ್ಲಿ ನಾಗೇಂದ್ರ ಸುಮ್ಮನೆ ಎಬೋ 1,000 100 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ, ಒಂದು ಮನುಷ್ಯ ಇವತ್ತು ಹಾಲು ತಂದು ಹಾಕಿದ್ರೆ ಅವ್ರಿಗೆ 1 ರೂಪಾಯಿ ಸೇರಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ನಮ್ಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. 100 ರೂಪಾಯಿ ಆಗಲಿ ಅದು 1 ರೂಪಾಯಿ ಆಗಲಿ, ನಿಮ್ಗೆ ಏನು ಖರ್ಚು ಇರ್ತದೋ ಅದ್ರ ಪ್ರಕಾರನೇ ಹೋಗ್ಬೇಕು. ಸಾಮಾನ್ಯವಾಗಿ ಇಷ್ಟಕ್ಕೆ ಇಷ್ಟೇ ಆಗ್ತದೆ. ಒಟ್ಟಾರೆ ಇದು ಹೊಸ ಸಂಪ್ರದಾಯ. ಫಸ್ಟ್ ಕೇಳ್ತಾ ಇರೋದು ಡೈರಿ ಓಪನ್ ಆಗಿ ಎಷ್ಟು ವರ್ಷ ಆಯ್ತಪ್ಪ? 1 ನಿಮಿಷ ಆಗ್ತದೆ ಸರ್. ಸೇವಾ 30 ವರ್ಷದಲ್ಲಿ ನಾವು ಇದೇ ಫಸ್ಟ್ ಕೇಳ್ತಾ ಇರೋದು. ಹೊಸ ಒಂದು ಖರ್ಚು ಅದು ನೀವು ಆಡಳಿತ ಮಂಡಳಿಯವರು, ನೌಕರ ವರ್ಗದವರು ಕೈ ಬೆಂಗಳೂರಿಗೆ ಸತಿ ಹೋಗಿದ್ರಿ. ಏನಕ್ಕೆ ಹೇಳ್ಬಿಡ್ತೇವೆ, ಲೆಕ್ಕ ಪರಿಶೋಧನೆ ವರದಿಗೆ 500 ರೂಪಾಯಿ ಖರ್ಚಾಗುತ್ತೆ. ಮಂಡ್ಯ ಆಡಿಟ್ ಆಫೀಸ್ಗೆ ಹೋಗಿದ್ದು, ತಿರ್ಗಾ ಮೈಸೂರಿಗೆ ಬಹುಮಾನ ತರೋದು 1,400 ರೂಪಾಯಿ ಖರ್ಚು. ಅಂದ್ರೆ ಬಹುಮಾನ ಒಂದಿಷ್ಟು 2 ದಿನ ಇದು ಮಾಡಿದ್ರೆ ಒಂದ್ಸತಿ ಹೋಗಿ ಆರ್ಡರ್ ಕೊಟ್ಟು ಬಂದವ್ರೆ, ಇನ್ನೊಂದು ದಿನ ತಂದಿರೋದು ಅದೆಲ್ಲಾನು ಹಾಕಿಲ್ಲ. ಜೀವನ ಖರ್ಚು ಹಾಕಿಲ್ಲ, ಸಪ್ರೇಟ್ ಆಗಿ ಇತ್ತು ಹಾಕೋದು. ಜೀವನ ಖರ್ಚಾಗ್ತದೆ. ಈಗ ಹೇಳಿದ್ರೆ 2,000 ಆಯ್ತು. 2,400 ರೂಪಾಯಿ ಎಕ್ಸ್ಟ್ರಾ ಖರ್ಚು. ನೆಕ್ಸ್ಟ್ ಹೇಳಪ್ಪ, ಎಲ್ಲೆಲ್ಲ ಅದನ್ನೇ ಹೇಳೋ. ಇನ್ನೇನು ಈಗ ನೀವು ಒಂದು 200 ರೂಪಾಯಿ ಹೇಳ್ತೀನಿ, 7 ಹೇಳೋ. ತರಬೇತಿಗೆ 2 ದಿನ 3 ದಿನ ಹೋಗಿಲ್ಲ ಇಬ್ಬರು, ಪದ್ದಪ್ಪ ಮತ್ತೆ ನಾವು ಹೋಗಿಲ್ಲ. ಏನು ತರಬೇತಿ? ಹಾಲು ಇದು ಹಸಿರು ಮೇವು ತರಬೇತಿಗೆ ಹೋಗಿಲ್ಲ. ಹಸಿರು ಮೇವು ತರಬೇತಿಗೆ 3 ದಿನ ಆದ್ರೆ ಹೋಗೋ ದಿನಕ್ಕೊಂದು ಬರೋ ದಿನಕ್ಕೊಂದು ಕೊಡೋದು. ನೀವು ಪ್ರತಿದಿನಕ್ಕೂ ಕೊಟ್ಬಿಟ್ರೆ ಲೆಕ್ಕ. ಯಾವತ್ತು ಕಾರ್ಯಗಾರ ಅಂದ್ರೆ 2 ದಿನ 3 ದಿನ ಅಂದ್ರೆ ಆರ್ಟಿಂಗ್ 2 ದಿನಕ್ಕೆ ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರೆ. ನೀವು ದಿನ ಪಾಂಡವರ್ಗೂ ಮಂಡ್ಯಕ್ಕೂ ಓಡಾಡ್ಕೊಂಡು ನಮ್ಮ ದುಡ್ಡಲ್ಲಿ ಟೀ ತಗೊಂಡೆ ಅಂದ್ರೆ ಇದು ಇದ್ದಿದ್ದು ಉತ್ಪಾದಕರಾಗಿರೋದ್ರಿಂದ ಉತ್ಪಾದಕರವರು ದಿನ ಕೆಲಸ ಮಾಡೋದ್ರಿಂದ ಹಾಲು ಕರೆದಾಗಬೇಕಲ್ವಾ. ಧರ್ಮಸ್ಥಳ ಸಂಸ್ಥೆ ಸುಮಾರು ಇಲ್ಲಿ 12 ವರ್ಷಗಳಿಂದ ಕೆಲಸವನ್ನ ಮಾಡ್ತಿದೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವೊಂದು ಕೃಷಿಕರಿಗೆ ಹಲವಾರು ಅನುದಾನಗಳನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮಲ್ಲೇ ನಾವು ಬ್ಯಾಂಕಿನ ಮುಖಾಂತರ ಇಂಥ ಉದ್ದೇಶಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಸಾಲವನ್ನು ಪಡೆದಂಥ ಉದ್ದೇಶಗಳಿಗೆ ನಾವು ಅನುದಾನವನ್ನು ಕೊಡ್ತಿದ್ದೇವೆ. ಈಗ ಉದಾಹರಣೆಗೆ ಒಂದು ಮಾದರಿ ಹಟ್ಟಿ ರಚನೆ ಮಾಡಿದ್ರೆ ಅದಕ್ಕೆ ನಾವು ಅನುದಾನ ಕೊಡ್ತೇವೆ. ಮಾದರಿ ಹೈನುಗಾರಿಕೆ ಮಾಡಿದ್ರೆ ನಾವು ಅದಕ್ಕೆ ಅನುದಾನ ಕೊಡ್ತೇವೆ. ಅದಲ್ಲದೆ ಸುಮಾರು ರಾಜ್ಯದಲ್ಲಿ ಸುಮಾರು ಹಾಲಿನ ಕೇಂದ್ರಗಳಿಗೆ ಅನುದಾನವನ್ನು ನಾವು ಕೊಡ್ತಿದ್ದೇವೆ. ಇದನ್ನು ನಮ್ಮ ಫಲಾನುಭವಿ ಸದಸ್ಯರು ಇದನ್ನು ಬಳಸ್ಕೊಳ್ಬೇಕಂತೆಲ್ಲ ಕೇಳ್ಕೊಡುತ್ತಾ ಈ 2 ಮಾತನಾಡಲು ಅವಕಾಶ ನೀಡಿದಂತೆ ಎಲ್ಲರಿಗೂ ಹೊಂದಿಸ್ಕೊಳ್ತಿದ್ದೇವೆ. ಸ್ವಲ್ಪ ಧ್ವನಿ ಎತ್ತಬೇಕು. ಏಕೆಂದ್ರೆ ನಮ್ಮ ಧರ್ಮಸ್ಥಳ ಸಂಘದಿಂದ ನಮ್ಮ ರೈತರುಗಳು ಸಾಲ ತಗೊಂಡು ಹಸು ತಗೊಂಡಿರ್ತಾರೆ. ನಾವು ಆಲ್ ಇಂಡಿಯಾದಿಂದ ಅವ್ರಿಗೆ 15 ದಿನಕ್ಕೊಂದ್ಸರಿ ಪೇಮೆಂಟ್ ಕೊಡ್ತಾ ಇದೀವಿ. ಅವರು ವಾರ ಸಂಘದವರು ವಾರ ಸಂಘದ ಅಮೌಂಟ್ ಕಟ್ಟಿಸ್ಕೊತಾ ಇದ್ದೀರಾ. ಅದನ್ನ 15 ದಿನಕ್ಕೆಲ್ಲ ತಿಂಗಳಿಗೋ ಮಾಡುವಂತ ನಿಮ್ಮ ಯಾವ್ದಾದ್ರು ಒಂದು ಸಭೆಯಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ರೈತರಿಗೆ ತಿಳಿಸ್ಬೇಕು ಅಂತ ಕೇಳ್ಕೊತೇನೆ. ಅದು ಏನಂತ ಹೇಳಿದ್ರೆ, ಬ್ಯಾಂಕಿನ ನಿಯಮ ಏನಿದೆ ಅದಕ್ಕೆ ಬದ್ಧವಾಗಿ ಮಾಡ್ತಿರೋದು ಸರ್. ಅದು ಸಂಘದಲ್ಲಿ ನಾವು ಇದು ಮಾಡ್ತೇವೆ. ವಾರಕ್ಕೆ ಏನಾಗಿದೆ ಅದರ ಪ್ರಕಾರವೇ ತಗೊಳ್ಬೇಕು. ಮುಂಬರುವ ದಿನ ನಾವು ಯಾವ್ದಾದ್ರು ಬದಲಾವಣೆ ನಾವು ತಿಳಿಸ್ತೇವೆ ಸರ್, ಖಂಡಿತ. ದಯವಿಟ್ಟು ಕಲೆಕ್ಷನ್ ಪಾಯಿಂಟ್ಗೆ ನೋಟ್ ಎಂಟ್ಸ್ ಮಿಷಿನ್ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ಅದು ಕೃತಕ ಗರ್ಭಧಾರಣೆ ಮಾಡಿರ್ತಾರಲ್ಲ, ಅದ್ರದ್ದನ್ನ ಕ್ಲಸ್ಟರ್ ಅಂತ ಹಿಂದಿನಿಂದನೂ ನಾನು ಅದನ್ನೇ ಕೇಳಿದೆ. ಹಿಂದಿನಿಂದ ಅದಕ್ಕೆ ಸರ್ ಕೃತಕ
ಈ ಕಡೆ ಎಲ್ಲ ಯಾವಾಗ ಬರ್ತೀನಿ ಅಣ್ಣ ರೈಟ್ ಸೈಡ್ ಲೆಫ್ಟ್ ಸೈಡ್ ಕೊಚ್ಚಿಗೆ ಬರ್ತೀನಿ. ಗಣಪತಿ ಪ್ರತಿಷ್ಠಾಪನೆಗೆ ನಮ್ಮ ಗ್ರಾಮೀಣ ಪಂಚಾಯತ್ 2 ಅರ್ಜಿ ಬಂದಿದ್ದು. ಅದಕ್ಕೆ ಪ್ರತಿ ತಲಾ 1,000 ಕೊಟ್ಟಿದ್ದು. ಮತ್ತು ಹನುಮ ಜಯಂತಿಗೆ 2 ಗ್ರಾಮದಿಂದ ಅರ್ಜಿ ಬಂದಿತ್ತು. 2 ಗ್ರಾಮ ಮತ್ತು ಬೀಟಳ್ಳಿ ಗ್ರಾಮದಿಂದ. ದೇವಸ್ಥಾನಗಳಿಗೆ ಏನು ನಮ್ಮ ಗ್ರಾಮದಲ್ಲಿ ಒಳಪಟ್ಟದೆ ಆ ಒಂದು ವ್ಯಾಪ್ತಿಗೆ ಏನು ಬರ್ತದೆ ಅವರು ಕೂಡ ನೀನು ಮಿನರಲ್ ಮಿಕ್ಸರ್ ನಾನು ಕೇಳ್ಬೆ ಇಲ್ಲ ಮಿನರಲ್ ಮಿಕ್ಸರ್ ರಾಷ್ಟ್ರ ಅಭಿವೃದ್ಧಿ ನಿಧಿ ಅಂದರೆ ಅದಕ್ಕೆ ಇದ್ರೆ ಸಪ್ರೇಟ್ ಒಂದು ನಿಧಿ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಯಾವ ರೇಟಲ್ಲಿ ಖರ್ಚು ಮಾಡ್ತಾರೆ ಆ ರೇಟ್ಗೆ ಹಾಕಿ. ಈಗ ಅಧ್ಯಕ್ಷರು ಚೇಂಜ್ ಆಗೋದ್ರೆ ಕಣಪ್ಪ, ನೆಕ್ಸ್ಟ್ ನಾವು ಇಲ್ಲಿ ಬರೋಷ್ಟಿಗೆ ಈ ಬೋರ್ಡ್ ಚೇಂಜ್ ಆಗ್ಬೋದೇನೋ, ಯಾಕಂದ್ರೆ ಮುಂದೆ ಚುನಾವಣೆ ಬರ್ತದೆ. ಬಟ್ ಆನ್ಸರ್ ಮಾಡೋದು ನೀನೇ ಇರ್ತಿ ಗ್ಯಾರಂಟಿ. ನಾನು ನಿನ್ನ ಗ್ಯಾರಂಟಿ ಇಟ್ಕೊಂಡೆ ಮಾತಾಡ್ತಾ ಇರೋದು. ಆಮೇಲೆ 5 ವರ್ಷ ನೆಕ್ಸ್ಟ್ ಬರೋ ಬೋರ್ಡ್ಗೆ ಇನ್ನೂ 5 ವರ್ಷ ಇರ್ತಾರಲ್ಲ ಅವ್ರು ಸ್ವಲ್ಪ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಗೂ ಕರೆಕ್ಟ್ ತಗೋತೀವಿ. ಈಗ ನಿನ್ಗೆ ಹೇಳ್ತಾ ಇರೋದೇನು ಗೊತ್ತಾ, ಯಾವ ವೆಡ್ಡಲ್ಲಿ ಖರ್ಚು ಮಾಡ್ತೀಯ ಆ ಹೆಡ್ಡನ್ನು ನೀನು ತೋರಿಸು. ನೀನು ಯಾವ್ದೋ ವೆಡ್ಡಲ್ಲಿ ಖರ್ಚು ಮಾಡಿ ಯಾವ್ದೋ ವೆಡ್ಡಲ್ಲಿ ತೋರಿಸ್ಬಿಟ್ರೆ ನಮ್ಗೆ ಅನುಮಾನಗಳು ಬರ್ತವೆ. ಇಲ್ಲ ಅವರು ಆಡಿಟರ್ ಹೇಳೋದು ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇದು ಮಾಡ್ಬೋದು. ಧರ್ಮ ನಿಧಿ ಇರೋದಣ್ಣ ಶಾಲಾ ಕಾಲೇಜುಗಳಿಗೆ ನೀನು ರೆಜುಲೇಷನ್ ಮಾಡ್ಕೊಂಡ್ರೆ ನೀವು ರೆಜುಲೇಷನ್ ಮಾಡ್ಕೊಂಡ್ರೆ ನಾನು ಆಡಿಟರ್ ಕಾರಣ ತೋರ್ಸಪ್ಪ. ಮಹಾಸಭೆಯಲ್ಲಿ ಹೇಳಿರೋದು ನೋಡಿ ಸ್ವಾಮಿ, ನಾನು ಮಹಾಸಭೆಗೆ ದೊಡ್ಡವರಲ್ಲ, ಉತ್ತರ ಕೊಡೋನು ನಾನು. ಆ ರೀತಿ ಎಕ್ಸ್ಚೇಂಜ್ ಮಾಡಬೇಡಿ ಅಂತ ಇಡೀ ಮಹಾಸಭೆ ಹೇಳೈತೆ. ರೆಕಾರ್ಡ್ ಮಾಡ್ಕಪ್ಪ ಇದನ್ನ ಸಪ್ರೇಟ್ ಆಗಿ ರೆಕಾರ್ಡ್ ಮಾಡು. ಯಾವ ಇಡೀ ಮಹಾಸಭೆ ಹೇಳೈತೆ ಕೇಳಪ್ಪ, ಇಲ್ಲಿ ಇಡೀ ಮಹಾಸಭೆ ಹೇಳೈತೆ ಯಾವ ಹೆಡ್ ಖರ್ಚಾಗೈತೆ ಆ ಹೆಡ್ ಸಪ್ರೇಟ್ ಆಗಿ ತೋರಿಸ್ಬೇಕಂತೆ. 2 ಪೇಜ್ ಜಾಸ್ತಿ ಆಗೋದಿಲ್ಲ, ನಾವು ಓದ್ತಿರ್ತೀವಿ. ಇಲ್ಲ ಆ ಹೆಡ್ಗಳು ತೋರಿಸಿದ್ರೆ 2 ಪೇಜ್ ಜಾಸ್ತಿ ಆಗೋದು. ನೀನು ಧರ್ಮನಿಧಿ ತಗೊಂಡು ಹೋಗ್ಬಿಟ್ಟು ರಾಷ್ಟ್ರಪತಿ ತೋರಿಸ್ತೇ, ರಾಷ್ಟ್ರಪತಿ ತಗೊಂಡು ಧರ್ಮನಿಧಿ ತೋರಿಸೋರು ಯಾವ ಲೆಕ್ಕ ಅದು? ಆ ಹೆಡ್ಡಲ್ಲಿ ತೋರಿಸ್ಬೇಕು ನೀನು. ಹಾ ಸೇರಿ ಓಪನ್ ಮಾಡಿದಾಗ ಉದ್ಯೋಗಗಳಿಗೆ ಮಂಡ್ಯ ಡಿಸಿಸಿ ಬ್ಯಾಂಕ್ನ ಅಲ್ಲಿ ನಾವು MDC ಬ್ಯಾಂಕ್ LTC ಮಾಡಿದ್ವಿ. ಈಗ ಹನುಮ ಜಯಂತಿಗೆ 2 ಬೀದಿಗೂ ಬೀಸಕಳ್ಳಿಗೂ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂದರೆ ನಾವು ಒಟ್ಟು 6,200 5,000 ರೂಪಾಯಿ ಬಿಸಿಟಳ್ಳಿ ಕೊಟ್ಟಿದ್ದೇವೆ. 2,200 ರೂಪಾಯಿ 2 ಬೀದಿ ಕೊಟ್ಟಿದ್ದೇವೆ. ಅವ್ರನ್ನ ಹಾಲು ಕೇಳಿದ್ರಣ, ಅದಕ್ಕೋಸ್ಕರ ತಾರತಮ್ಯ ಯಾಕೆ ಮಾಡಿದಿರಿ? ತಾರತಮ್ಯ ಅಂದ್ರೆ ಅವ್ರು ಇಷ್ಟು ಬೇಕು ಅಂತ ಹಾಲು ಕೇಳಿದ್ರು, ನಾವು ಅದನ್ನ ನಾವು ಹಣದ ರೂಪದಲ್ಲಿ ಕೊಡೋದಿಲ್ಲ. ಅದು ಅವರು ಹಾಲು ಕೊಡಿ ಅಂತ ಇದು ಮಾಡಿದ್ರು. ಅವ್ರು ಹಾಲು ತಗೊಂಡು ಮೊಸರಿನ ಹಾಲು ತಗೊಂಡು ದುಡ್ಡು ಬಳಸ್ಕೊಂಡು ನೀವೀಗ ಟೋಟಲಿ ಹೇಳ್ಬಿಟ್ರಿ 6,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ 2 ಬೀದಿಗೂ 1 ಜಯಂತಿಗೂ ಅಂತಂದ್ರಿ. ಹೇಳಿ ಸರ್, ಹೇಳಿ ನೋಡಪ್ಪ, ನೀವು ಯಾರೊಬ್ರು ಮಾತಾಡಿ ಹಿಂದ್ಗಡೆ ನಾವು ಅದನ್ನೇ ಹೇಳ್ತಾರೆ. ನಾನೇ ಈಗ ಅವ್ರು 20 ಲೀಟರ್ ಮನವಿ ಅಷ್ಟನ್ನ ನಾವು ಮಾಡ್ಕೊಟ್ಟಿದ್ದೀವಿ. ಮನವಿ ಕೊಟ್ಟಿದ್ದಾರೆ ಗ್ರಾಮಸ್ಥರು ಉಮ್ಮನವ್ರು ಬಂದು ಕೊಟ್ಟಿದ್ರು. ಯಾವ ಮಠ? 6,000 ರೂಪಾಯಿನಲ್ಲಿ 3,000 ರೂಪಾಯಿ ನೀವು ಮಡಿತಬೇಕು. 6,000 ರೂಪಾಯಿ ಅಂದ್ರೆ 3,000 ರೂಪಾಯಿ ಲೆಕ್ಕ ಬಂತು. ನೀವು ಕೇಳ್ಬೇಕಾದ್ರೆ ನಮ್ಗೆ ಏನ್ ಕೊಡ್ತೀರಾ ಅದನ್ನ ಕೊಡಿ ಅಂತ ಕೇಳ್ಬೇಕು. ನೀವು ಇಷ್ಟೇ ಕೊಡಿ ಅಂತ ನಾವು ಬೇಡಿಕೆ ಇಟ್ರೆ ಏನರ್ಥ? ನೀವು ಇಲ್ಲ ನಮ್ಗೆ ಈ ರೋಡೇನು ನೀವು ನಮಗೆ 20 ಲೀಟರ್ ಕೊಡಿ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ. ಅದ್ರ ಪ್ರಕಾರ ನಾವು ನಡ್ಕೊಂಡಿದ್ದೀವಿ. ಅಷ್ಟು ಬಿಟ್ರೆ ನಮ್ಮಲ್ಲಿ ತಾರತಮ್ಯ ಮಾಡುವಂತ ಭಾವನೆ ನಮ್ಗೇನಿಲ್ಲ. ನಾವು ಎಲ್ಲಾರು ಒಂದೇ ಮನೆ ಜನ ಅಂತಾನೆ ತಿಳ್ಕೊಂಡು ಇವತ್ತು ಬಾಳ್ತಾರೆ. ನಾವು ಯಾರು ತಾರತಮ್ಯ ಮಾಡಿದ್ದೇವೆ. ನೀವು ಯಾವ ರೀತಿ ಅರ್ಜಿ ಕೊಡ್ತೀರೋ ಅರ್ಜಿ ಆಧಾರದ ಮೇಲೆ ನಾವು ಅದನ್ನ ಕೊಡ್ತೀವಿ. ಕೆಲವು ವಿಷಯ ಇದು ವಿಷಯ ಈಚೆ ಬಂದಾಗ ನಾವು ಅದನ್ನ ಹೇಳ್ತಾ ಇದೀವಲ್ಲ, ನೀವು ಹೆಂಗ್ ಅರ್ಜಿ ಕೊಟ್ಟಿದ್ರೆ ಅದನ್ನ ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನ ಸರಿಪಡಿಸಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಮುಂದಕ್ಕೆ ಹೋಗಿ ಹೋಗಿ ಅಂತೀರಿ. ನೀವು ಜಾಸ್ತಿ ಕಂಡಾಗ ನಮ್ಗೆ ಇದು ನೀವು 1 ಲಕ್ಷ 120 ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಒಂದು ಕಾರಣ, ನೀವು ಊಟ ಕೊಡ್ತಾ ಇದ್ದೀರಾ. ಇಷ್ಟು ದಿನ ಬಾತು ಮೊಸರನ್ನ ಇತ್ತು, ಈಗ 2 ವರ್ಷದಿಂದ ಬಾಡಿಯಲ್ಲಿ ಊಟ ಕೊಡ್ತಾ ಇದ್ದೀರಾ. ಅದಕ್ಕೆ ನೀವು ಆಡಳಿತ ಮಟ್ಟಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಪರವಾಗಿ. ಈಗ 1 ಲಕ್ಷ ಐತಲ್ವಾ, 120 ಮಾಡ್ತೀವಿ. ಇಡೀ ಸಾಬ್ ಕಿವಿಲಿ ಹೇಳ್ತಾ ಇದ್ದೀರಾ? ಸಭೆಯಲ್ಲಿ ಹೇಳ್ತಿರೋದು. ಆಯ್ತು, ನಾನು ಹೇಳೋದು ತಪ್ಪಿದ್ರೆ ಹಿಂಗೆ ಅಪೋಸ್ ಮಾಡ್ತಾರೆ. ಎಲ್ಲ ಸೈಲೆಂಟ್ ಆಗಿ ಕೂತವ್ರ ಅಂದ್ರೆ ನಾವು ಹೇಳ್ತೀರೋ ಸರಿ ಇದೆ ಅಂತ ಅರ್ಥ. ಆಯ್ತಣ್ಣ, ಮಾಡ್ಕೊಡ್ತೀವಿ. ಒಂದಿರೋದು 120 ಮಾಡ್ಕೊಳ್ಳಿ. 7 2.8
3ರಿಂದ 3-5ಗೆ ಒಳಗಡೆ ಯಾರು ಬರುತ್ತೆ ಅವ್ರಿಗೆ ಇವತ್ತು ನಮ್ಮ ಸಂಸ್ಥೆಯ ಲಾಭದಿಂದನೇ ಅವ್ರಿಗೆ 3-5 ಸರಾಸರಿ ಕೊಡ್ತಾನೆ ಇದ್ದೀವಿ. 3-5 ಮೇಲ್ಪಟ್ಟು ಯಾರು ಬರುತ್ತೆ ಅವ್ರಿಗೆ 3-5 ಮೇಲೂ ಲಾಭನ ನಾವು ಕೊಡ್ತಾ ಇದ್ದೀವಿ. ಸಂಸ್ಥೆಯಲ್ಲಿ ಏನು ನಾವು ಯಾರಿಗೂ ಆ ಥರ ತಾರತಮ್ಯ ಯಾರು ಮಾಮೂಲಿ ಈಗ 2 ಇಂಟು ಬರುತ್ತೆ ಅವ್ರಿಗೂ 3-5 ಕೊಡ್ತಾ ಇದ್ದೀವಿ ಅವ್ರಿಗೆ. ಯಾಕೆಂದರೆ ಒಬ್ಬ ರೈತಾಪಿ ವರ್ಗದಿಂದ ನಾನು ಬಂದಿರೋದ್ರಿಂದ ಉತ್ಪಾದನೆಗೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತೇ ಅರಿವಿರೋದ್ರಿಂದ ಅವ್ರಿಗೆ 3-5 ಕೊಡ್ತಾ ಇದ್ದೀವಿ. ಒಳ್ಳೇದು ಮಾಡಿ. ಹಾಂ ಆಯ್ತು ನೋಡಿ 13ರಲ್ಲಿ ತಿಂಗಳಿಗೆ ಆಗ್ಬಿಡ್ತಾರೆ. ಅವ್ರನ್ನ ಸಲ ನಾವು ನಿರ್ದೇಶಕರು ಮಾಡ್ಕೊಂಡು ಕುತ್ಕೊಳ್ಳಿಕ್ಕೆ ಆಗಲ್ಲ. ನಮಗೆ ಕರ್ನಾಟಕದಿಂದ ಅಧಿಕೃತ ಆದೇಶ ಬಂದ್ರೆ ಮಾತ್ರ ತಗೊಳ್ಳಿ. ನಮ್ಮ ತಿದ್ದುಪಡಿ ಮಾಡೋದು ಬೇಡ. ಅಧಿಕಾರ ವರ್ಗದವರು ಅಧಿಕಾರ ವರ್ಗದಲ್ಲೇ ಇರಲಿ. ಅವರು ರಾಜಕೀಯಕ್ಕೆ ಬರೋದು ಬೇಡ. ಒಳಗಡೆ ನಿರ್ದೇಶಕರಾಗಿ ಅವರು ನಮಗೆ ಅಲ್ಲಿಂದನೇ ಮಾರ್ಗದರ್ಶನ ಕೊಡಿ. ಒಳಗಡೆ ಬಂದು ಮಾರ್ಗದರ್ಶನ ಕೊಡೋದು ಬೇಡ. ಆಯ್ತಣ್ಣ. ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿದ ಗೀತಾ ಚಿಕ್ಕಮೇಗೌಡರು ಹಾಗೂ ಸಂದೀಪ್ ವೆಂಕಟೇಶ್ ರಾಜ್ ಹಾಗೂ ಮುರಳೀಧರ್ ಮರಿಗೌಡ. ನಾವೇನು ಅಕ್ಕ ಹಾಕಿರೋದು ಹೂವಾರ ಹಾಕಂದ್ರೆ ಹಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇನ್ನೂ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದಂತಹ ನವೀನ್ ಕುಮಾರ್ ಕೆ ಬಿ ಕೆಂಚೇಗೌಡರವರು ಅಣ್ಣ ಸೈಡ್ Get blockbuster deals on home and ಹಾಗೆ ರೀ ಮ್ಯೂಸಿಕ್ ಒಂದು ಸ್ವಲ್ಪ ಕಮ್ಮಿ ಮಾಡೋಣ. ಮ್ಯೂಸಿಕ್ ಅವಶ್ಯಕತೆ ಇಲ್ಲ. ಯಾಕೆ ಬಂದಾಗ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಅವರನ್ನು ಸನ್ಮಾನಿಸ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಮೂಮೆಂಟು ಮತ್ತು ಸಂಘದ ಪರವಾಗಿ ಚೆಕ್ ವಿತರಿಸಲಾಗುತ್ತಿದೆ. ಶಾಲೆ ಬಿಚ್ಚಿಬಿಟ್ಟು ತಂದೆ ತಾಯಿಗಳು ಕರ್ಕೊಂಡು ಹೋಗಿ ನೀವು ಎಲ್ಲಿಲ್ಲ ಜಲಿಲ್ಲ ಎಲ್ಲರೂ ಈಗ ತಾನೇ ಆಗಮಿಸಿದಂತ ಬಿರ್ಶೆಟ್ಟಳ್ಳಿ ಯಜಮಾನ್ ದೇವೇಗೌಡರು ಈಗ ತಾನೇ ಆಗಮಿಸಲಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಶಿವಾನಂದ್ ಇವರಿಗೆ ಪ್ರತ್ಯೇಕವಾಗಿ ಯಾಕೆಂತಂದ್ರೆ ಇವರು ಇಡೀ ಮಂಡ್ಯ ಜಿಲ್ಲೆ 7 ತಾಲೂಕುಗಳಲ್ಲಿ ಸುಮ್ಮನಿದೆ. ದಯವಿಟ್ಟು ಸುಮ್ಮನೆ ಷೇರುದಾರರಲ್ಲಿ ಮನವಿ ಬಹಳ ಸೂಕ್ಷ್ಮವಾದಂತ ವಿಚಾರ. ಇಡೀ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಇವರಿಗೆ ಚಪ್ಪಾಳೆ ಮೂಲಕ ಸಹಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಷೇರುದಾರರೆಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮನವಿ. ಸಂಘ ಬಿರ್ಶೆಟ್ಟಹಳ್ಳಿ ಇಂದ ಇರೋಡೆ ಬೀದಿ ಇರೋಡೆ ಗ್ರಾಮಸ್ಥರು ಗೋಡೆ ಗ್ರಾಮವು ನಿಮ್ಮ ವ್ಯಾಪ್ತಿಗೆ ಸೇರುವುದರಿಂದ ಬೈಲಾದಲ್ಲಿ ಕೈ ಬಿಡಲು ಮುಖಂಡರುಗಳು, ಹಾಲು ಉತ್ಪಾದಕರು, ಪಂಚಾಯತಿದಾರರು, ಸಮೀಕ್ಷಾ
ತೀರ್ಮಾನಿಸಿದ್ದು. ಈ ಗ್ರಾಮವು ತಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಬೈಲಾದಲ್ಲಿ ಸೇರ್ಪಡೆಗೊಂಡಿದ್ದು, ತಾವುಗಳು ದಯಮಾಡಿ ಈರೋಡೆ ಗ್ರಾಮವು ತಮ್ಮ ವ್ಯಾಪ್ತಿಗೆ ಸೇರುವುದರಿಂದ ನಮ್ಮ ಗ್ರಾಮವನ್ನು ಬೈಲಾದಲ್ಲಿ ಕೈಬಿಡಬೇಕಾಗಿ ಮತ್ತು ನಮ್ಮ ಗ್ರಾಮದ ಷೇರುದಾರರುಗಳನ್ನು ಹಿಂತಿರುಗಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇನೆ. ಷೇರುದಾರರುಗಳು ಈ ಮೇಲ್ಕಂಡ ವಿಷಯಗಳನ್ನು ಕೇಳಿ ಓದಿ ತಿಳಿದುಕೊಂಡು ಸ್ವಇಚ್ಛೆಯಿಂದ ಒಪ್ಪಿ ಸಹಿ ಮಾಡಿರುತ್ತಾರೆ. ವಂದನೆಗಳೊಂದಿಗೆ ಮುಂದಿನ ದಿನದಲ್ಲಿ ನೀವು ಏನು ತೀರ್ಮಾನ ಹೇಳ್ತೀರಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲಿಸಿ ಅದನ್ನು ಅದನ್ನೇ ನಾನು ಹೇಳ್ತೇನೆ. ಅಧ್ಯಕ್ಷರೇ, ನಾವು ನಮ್ಮ ಸದಸ್ಯರ ಪರವಾಗಿ ನಾವು ಹೇಳೋದೇನಂದ್ರೆ ಬೈಕಲ್ಲಿ ಜೋರ ಮಾತಾಡ್ಸೋನು ಯಾರು ಬೈಕ್ ಸಹಕಾರ ಸಂಘ ಕೇಳಿಸ್ತತೆ ಬಿಡಿ. ಹೇಳಿ ಸಹಕಾರ ಇಲಾಖೆದ ನೀವು ಮಾರ್ಗದರ್ಶನ ತಗೊಂಡು ಏನ್ ಮಾಡ್ಬೇಕು ಅದನ್ನ ಮಾಡಿ ಆಗ್ಬೋದು. ನಮ್ಮ ವಿಚಾರನ ನೀವು ಗಮನಕ್ಕೆ ತಗೊಳ್ಳಿ. ಈಗ ಅವ್ರು ವಸಂತ ಅವ್ರು ಹೇಳಿದ್ರು, ನೆಕ್ಸ್ಟ್ ಸಹಕಾರ ಇಲಾಖೆ ಅಧಿಕಾರಿಗಳಲ್ಲಿ ಯಾವ ತರ ಅದನ್ನ ಹಂತವಾಗಿ ಮಾಡಬೇಕು ಅಂತ ಇರ್ತದೋ ಅದನ್ನ ಆ ವಿಚಾರನ ಅವ್ರ ಜೊತೆ ಅಧಿಕಾರಿಗಳ ಜೊತೆ ಪ್ರಸ್ತಾಪ ಮಾಡಿ ಹಂತವಾಗಿ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಅದೇ ಹೇಳ್ತಾ ಇರೋದು, ಅದನ್ನೇ ಹೇಳ್ತಾ ಇದೀವಲ್ಲ. ಸಹಕಾರ ಇಲಾಖೆಯಲ್ಲಿ ವಿಚಾರಗಳು ಕೆಲವೊಂದು ವಿಚಾರಗಳು ಇರ್ತದೆ, ಅದಕ್ಕೆ ಆದಂತ ತತ್ವ ಸಿದ್ಧಾಂತಗಳು ಇರುತ್ತೆ. ಆ ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಈಗ ತುಂಬಾ ಈಗ ನಮ್ಮ ಗ್ರಾಮಕ್ಕೆ ಒಂದು ಡೈರಿ ತತ್ತಾ ಇದೀವಿ ಅಂತ ಹೇಳಿದರೆ ನಮಗೂ ಅದನ್ನ ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡಿದೀವಿ. ಯಾಕೆಂತಂದ್ರೆ ಇಲ್ಲೂ ಒಂದು ಗ್ರಾಮ ಇದೆ, ಅಲ್ಲೂ ಒಂದು ಗ್ರಾಮ ಇದೆ, ದಯವಿಟ್ಟು ಅವರು ಮಾಡ್ಲಿ, ನಮ್ದೇನು ಅದ್ರಲ್ಲೇನು ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ ನೆಕ್ಸ್ಟ್ ಸಹಕಾರ ಇಲಾಖೆಯಲ್ಲಿ ಏನಿರ್ತದೆ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಹಂತವಾಗಿ ಯಾವ ರೀತಿ ಒಂದೇ ಸಲ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಡೋಕೆ ಆಗಲ್ಲ ಸಭೆಯಲ್ಲಿ. ಹಂತವಾಗಿ ಯಾವ ತರ ಬರುತ್ತೆ ಅದನ್ನ ಹಂತವಾಗೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ಸಹಕಾರ ಇಲಾಖೆ ವಿಚಾರ ಮುಗಿಸಿದ್ಮೇಲೆ ಅವ್ರಿಗೆ ಕಾನೂನುಬದ್ಧನೇ ಹೇಳೋದವರು. ಮಾನ್ಯ ಅಧ್ಯಕ್ಷರೇ, ಅಲ್ಲ ಅದನ್ನ ನಾವು ಕೇಳಕ್ಕೆ ಬರುವುದಿಲ್ಲ. ಅವ್ರ ವಿಚಾರ ನಮ್ಗೆ ಒಂದ್ ನಿಮಿಷ ಯಜಮಾನಲ್ಲಿ ಮನವಿ ಹೇಳ್ತೀನಿ ಕೇಳಿ. ಅವ್ರ ವಿಚಾರ ಕೊಡಿ, ಮೈ ಕೊಡಿ ಅದನ್ನ ಏನಪ್ಪ ಈಗ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದೀರಾ ನಮ್ಮ ಜೊತೆಲಿ ಒಳ್ಳೆ ರೀತಿಯಲ್ಲಿ. ಆದ್ದರಿಂದ ದಯವಿಟ್ಟು ನೀವು ಇಲ್ಲೇ ಇಟ್ಕೊಂಡು ಒಳ್ಳೆ ರೀತಿ ಸಹಕರಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಅಪ್ಪಾಜಿ. ಯಾರು ಹೋಗೋದು ಬೇಡ, ಬೇರೆ ಹೋಗೋದು ಬೇಡ. ದಯವಿಟ್ಟು ಏನಾರ ಅಂತ ಅನಾಹುತ ಆಗಿದೆ, ತಪ್ಪಾಗಿದೆ, ನಿಮ್ಮಲ್ಲಿ ಮನವಿ ಮಾಡ್ತೀವಿ. ನಾವೆಲ್ಲರೂ ಕೂತ್ಕೊಂಡು ದಯವಿಟ್ಟು ಯಾರೂ ಕೂಡ ಈ ರೀತಿ ಭಿನ್ನಾಭಿಪ್ರಾಯ ಬೇಡ. ಇರುವಡೆಗೂ ಈ ಶೆಟ್ಟಳಿಗೂ ಹೊಂದಾಣಿಕೆ ಇದೆ, ಅದನ್ನು ಖಂಡಿತ ಯಾರು ಬೇರೆ ಮಾಡಬೇಡಿ. ಅದರಿಂದ ದಯವಿಟ್ಟು ನೀವೆಲ್ಲರೂ ಸಹಕರಿಸ್ರಪ್ಪ. ಏನಾದ್ರು ತೊಂದರೆ ಆಗಿದ್ರೆ ಖಂಡಿತ ನಾವು ನಿಂತು ಅದನ್ನು ನೀವು ಬಗೆಹರಿಸ್ಕೊಡ್ತೀವಿ. ಆಯ್ತಾ ನಿಮ್ದು ಮಾತು? ಹೇಳಿ ಅಪ್ಪಾಜಿ. ದೊಡ್ಡ ಮಾತಂದ್ರೆ ದೊಡ್ಡ ಮಾತು ಬೇಡ. ಯಾಕೆ ಅಂತ ಅಂದ್ರೆ ನಿಮ್ಮ ವಯಸ್ಸು ನಮ್ಮ ವಯಸ್ಸು ಏನು ವಯಸ್ಸಲ್ಲೇನಿಲ್ಲ, ಎಲ್ಲರೂ ಒಂದೇ ಬೇಡಿ. ನಾವ್ ಹೇಳೋದು ಇಷ್ಟೇನೆ, ಇಲ್ಲೂ ಒಂದು ಸಂಸ್ಥೆ ಇದ್ದು ಅಲ್ಲೂ ಒಂದು ಸಂಸ್ಥೆ ಇದ್ರೆ ತೊಂದರೆ ಇಲ್ಲ ಅನ್ನೋ ದೃಷ್ಟಿಗೆ ಮೊದಲಿಗೇನೋ ಇಲ್ಲಿ ಸಂಸ್ಥೆ ಒಂದೇ ಇರಲಿ ಅಂತ ಮಾಡಿದ್ದು ಹಿಂದೆ ನಿಜ. ಈಗ ಇನ್ನೂ ಒಂದು ಸಂಸ್ಥೆ ಆಗೋದ್ರಲ್ಲಿ ಇನ್ನೂ ಒಂದಷ್ಟು ಜನಕ್ಕೆ ಕೆಲಸನೂ ಸಿಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶಪೂರ್ವಕವಾಗಿ ಏನಲ್ಲ. ಎಲ್ಲಾರನ್ನೂ ಸಹಕಾರ ಕೇಳಿ ಇದನ್ನ ಒಂದು ಸಮಸ್ಯೆ ಇಲ್ಲೂ ಒಂದು ಇರಲಿ ಅಲ್ಲೂ ಒಂದು ಇರಲಿ ಅಂತ ಈಗ ನಾವು ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಇನ್ನೇನು ನಿಮ್ಮಿಂದ ನಮ್ಗೆ ಅನ್ಯಾಯ ಆಗದೆ ಇಲ್ಲ ನಮ್ಮಿಂದ ನಿಮ್ಗೆ ಅನ್ಯಾಯ ಆಗದೆ ಅಂತ ಏನು ಉದ್ದೇಶ ಏನಿಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದಕ್ಕೆ ಎರಡು ಮಾಡಲ್ಲ. ಈಗ ಸಮಂಜಸ ಅಪ್ಪ ಏನ್ ತಾರತಮ್ಯನೇ ಆಗಿದೆಯಪ್ಪ. ಗೋಲ್ಡರ್ ಕೇಳ್ರಣ ಏನಾಗೈತೆ ಅಂತ ಹೇಳ್ತಾರೆ. ಏನಾಗಿದೆಯಪ್ಪ, ಏನ್ ತೊಂದರೆ ಮಾಡಿದ್ದೀರಾ? ಸಾಕರ್ತಿಲ್ಲ ಅವ್ರಿಗೆ ನೀವು. ಯಾಕೆ ಅರ್ಜಿ ಕೊಟ್ಟ ಮೇಲೆ ನೀವು ಮಾತಾಡಿದ್ರೆ ಅದಕ್ಕೂ ಓಕೆ. ಈಗ ಎಲ್ಲ ಆಗೋದ್ಮೇಲೆ ಮಾತಾಡೋದ್ರಲ್ಲಿ ಏನ್ ಬೇಡಿ. ನೀವು ಹಂಗೆ ಮುಂದೆನೇ ಇರೋಣ. ಈಗ ಅರ್ಜಿ ಬಿಡುಗಡೆ ಮಾಡ್ಕೊಡಿ ಅಂತ ಇರೋಡೆ ಗ್ರಾಮಕ್ಕೆ ದುಡ್ಡು ಕೊಟ್ಟಿದ್ದೀರಿ, ಕಣ್ಣಿಗೆ ದುಡ್ಡು ಕೊಟ್ಟಿದ್ದೀರಿ. ಹೇಳಿ. ಈಗ ನಮ್ಗೆ 1 ಕೋಟಿ ಕೊಡಿ ಅಂತ ಅಂದ್ರೆ ಕೊಡ್ತೀರಾ ನೀವು? ಏನದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಣ್ಣಯ್ಯ. 6,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಹನುಮ ಜಯಂತಿಗೆ. ಬೀಸಿ ಕಳ್ಳಿಗೆ ಎಷ್ಟು ಕೊಟ್ಟಿದ್ದೀರಿ? ಇರೋಡೆ ಗ್ರಾಮಕ್ಕೆ ಎಷ್ಟು ಕೊಡ್ತೀರಿ? ಇರುವಾಡ ಗ್ರಾಮದಲ್ಲಿ ಬಂದು ಕೇಳಿದ್ದೀರಾ? ಕೇಳೈತೆ. ಏನಪ್ಪ ಏನ್ ಕೇಳ್ತೀರಿ ಕೊಡ್ತೀವಿ. ಈಗ ನಾರಾಯಣಪುರ ಇಲ್ಲಿ ವಿಚಾರ ಮಾತಾಡಿ ದಯವಿಟ್ಟು. ನಾವಿಲ್ಲಿ ಇವ್ರ ಕುಟೆ ಮಾತಾಡೋದ ನಿಮ್ ಕುಟೆ ಮಾತಾಡೋದ? ಹಂಗಲ್ಲ, ಅಲ್ಲಿ ಕೂಗಾಡಬೇಡಿ. ವಿಚಾರ
ಇಲ್ವಾ? ಪ್ರವೇಶ ಮಾಡಿರೋದ್ರಿಂದ ನಾವೇನು ಮಾತಾಡ್ತಾ ಇಲ್ಲ. ಈಗ ನಿಮ್ಗೆ ಏನ್ ತೊಂದರೆ ಆಗಿದೆ ನಾವು ಖಂಡಿತ ಇರುವವರೆಗೆ ನಾವು ಖಂಡಿತ ಸಹಕರಿಸ್ತೀವಿ. ದಯವಿಟ್ಟು ಬೇರೆ ಆಗೋದು ಬೇಡ, ದಯವಿಟ್ಟು ಸಹಕರಿಸಿ. ನಿಮಗೂ ನಮಗೂ ಹೊಂದಾಣಿಕೆ ಇದೆ. ದಯವಿಟ್ಟು ನಿಮ್ಗೆ ಪ್ಲೀಸ್ ಗಂಗಣ್ಣ ಒಂದ್ ನಿಮಿಷ, ದಯವಿಟ್ಟು ತೀರೋಗ್ಬಿಟ್ಟವ್ರೆ. ಅವರ ಕೊಡುಗೆ ಅಪಾರ ಇದೆ. ಸನ್ಮಾನ್ಯ ಚೌಡೇಗೌಡರು ಇದ್ರು, ವೈರ್ಮುಡಿಗೌಡರು ಇದ್ರು, ಅವರೆಲ್ಲ ಈ ಊರಿಗೆ ಬೀಸಟ್ಟಳ್ಳಿ ಆಗ ಟೌನ್ಗೆ ಅಂದಾಗ ನಂದಿನಿ ಪಾರ್ಲರ್ ಅನ್ನ ಕೊಡ್ತಿರ್ಲಿಲ್ಲ, ಹಾಲು ಡೈರಿ ಕೊಡ್ತಿರ್ಲಿಲ್ಲ ಟೌನ್ ಅಂತ ಅಂದಾಗ. ಅದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ. ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. 2 ಗ್ರಾಮನೂ ನಾವು ಒಂದೇ. ಇಡೀ ಸಂಸ್ಥೆ ನಡೆಸ್ತಾ ಇರುವಂತದ್ದು ಎಲ್ಲ ಶಾಂತಿನಗರ ಇರ್ಬೋದು, ಇರೋಡೆ ಬೀದಿ ಇರ್ಬೋದು, ಬೀಸಟಳ್ಳಿ ಇರ್ಬೋದು. ಆ ಸಂದರ್ಭದಲ್ಲಿ ನಾನೇ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೈಯೆಸ್ಟ್ ಹಾಲು ಹಾಕಿರೋನೆ ನಾನೇ ಅವತ್ತಿನ ಪರಿಸ್ಥಿತಿನಲ್ಲಿ. ಅಂತ ಜಾಗದಲ್ಲಿ ಸಂಸ್ಥೆಗೆ ಒಂದು ಜಾಗ ಇರಲಿಲ್ಲ. ಈಗ ಎಲ್ಲಾ ಸಂಸ್ಥೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಸಂಸ್ಥೆಗೆ ಒಂದು ಜಾಗ ಆಗೈತೆ. ಡೈರಿ ಉತ್ತಮವಾದ ಲಾಭವಂತ ಕೊಟ್ಟೈತೆ. ಸೇರ್ದಾರರು ಜಾಸ್ತಿನೂ ಇದ್ದಾರೆ. ಯಾವುದೇ ತರ ಗೊಂದಗಳಿಲ್ದೇನೆ ಏನಾದ್ರು ವ್ಯತ್ಯಾಸಗಳಿದ್ರೆ ನಮ್ಮ 2 ಗ್ರಾಮಸ್ಥರು ಕೂತ್ಕೊಂಡು ಒಂದು ಬಗೆಹರಿಸ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ ಅಂತ ನನ್ನ ಸಲಹೆನ ನಿಮ್ಮ ಮನವಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಅಂತ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ನನ್ನಪ್ಪರೇ ಯಾವುದೇ ತರದ ಗೊಂದಗಳು ಬೇಡ ಅನ್ನೋದು ನನ್ನ ಭಾವನೆ. ನಾವೇನು ಅಡ್ರೆಸ್ ಹಾಕಿದ್ರು ನಮ್ಮ ವಿಳಾಸಗಳನ್ನ ಕೊಡ್ಬೇಕಾದ್ರೆ ಬೀರ್ಸಟ್ಟಳ್ಳಿ, ಪಾಂಡುಪುರ ಟೌನ್ ಅಂತ ಹಾಕಿ, ಆಮೇಲಿಂದ ತಾಲೂಕು ಅಂತ ಹಾಕಿ, ಆಮೇಲೆ ಜಿಲ್ಲೆ ಅಂತ ಹಾಕ್ತೀವಿ. ಆದರೆ ಅವತ್ತಿನ ಕಾಲದಲ್ಲಿ ವೈರಬಿಡಿಗೌಡರು ಇದು ಬೀರ್ಸಟ್ಟಳ್ಳಿ ಗ್ರಾಮ, ಇದು ಪಾಂಡುಪುರ ತಾಲೂಕು ಅಂತೇಳಿ ತಗೊಬಂದವ್ರೆ. ಅದು ಇಡೀ ಇರೋಡೆ ಬದಿ ಗೊತ್ತು, ನಮಗೆಲ್ಲ ಗೊತ್ತು. ನೀವು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಮ್ಮಿಂದ ನಾವು ಹೋಗ್ತೀವಿ ಅನ್ನೋದು, ನಾನೊಬ್ಬ ಒಂದೇನು ಈ ಸಹಕಾರ ಇಲಾಖೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರ ತಿಳ್ಕೊಂಡಿರೋದ್ರಿಂದ ಈ ಮಹಾಸಭೆಯಲ್ಲಿ ಒಂದೆರಡು ಮಾತನ್ನ ಹೇಳ್ತೀನಿ. ಅಧ್ಯಕ್ಷರ ಅನುಮತಿ ಮತ್ತೆ ಯಜಮಾನಗಳ ಅನುಮತಿ ಮೇರೆಗೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲೇ ಸಾಧನೆ ಮುಂಚೆ ಒಂದು ಡೈರಿ ಕೊಡ್ಬೇಕು ಅಂದ್ರೆ ನಿರ್ದಿಷ್ಟವಾದ ಜನಸಂಖ್ಯೆ ಬೇಕಿತ್ತು. ಆ ಜನಸಂಖ್ಯೆಯಲ್ಲಿ ಎಷ್ಟು ಹಾಲು ಹಾಕ್ತಾರೆ, ಹಾಲು ಹಾಕಿದ್ರೆ ಮಾತ್ರ ಆ ಒಂದು ಗ್ರಾಮಗಳಿಗೆ ಡೈರಿಯನ್ನ ಕೊಡ್ತಿದ್ರು ಹಿಂದೆ ಮನ್ಮೂಲಲ್ಲಿ. ಅದೇ ರೀತಿ ಸಾತ್ನಳ್ಳಿ ಅಂತ ಒಂದು ಗ್ರಾಮದಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಜನಸಂಖ್ಯೆ ಕಡಿಮೆ ಆದಾಗ ಜಾಕ್ಟೆ ಮಣ್ಣಳ್ಳಿ ಅಂತ ಪಕ್ಕದಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮವನ್ನು ಕೂಡ ಸೇರಿಸ್ಕೊಂಡಂಗೆ ಅಲ್ಲಿ ಡೈರಿಯನ್ನ ಕೊಟ್ಟರು. ಅಲ್ಲಿ ಸುಲಭವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಒಂದು 12 ವರ್ಷದಿಂದ ಈ ರೀತಿ ಒಂದು ಸಣ್ಣ ಘರ್ಷಣೆ ಸಾತ್ನಳ್ಳಿ ಮತ್ತೆ ಜಾಕ್ಟೆ ಮಣ್ಣಳ್ಳಿಗೆ ಒಂದು ಸಣ್ಣ ಘರ್ಷಣೆ ಆದಾಗ ಆ 2 ಗ್ರಾಮದವರು ವೈಯಕ್ತಿಕವಾಗಿ ತಗೊಂಡು ಸೇಮ್ ಇವತ್ತೇನು ಈಗ ನೀವು ಇಲ್ಲಿ ಅರ್ಜಿ ಕೊಟ್ಟಿದ್ದೀರಿ ಅದೇ ರೀತಿ ಅರ್ಜಿ ಕೊಟ್ಟರು. ಮೊದಲನೇ ಮಹಾಸಭೆಯಲ್ಲಿ ಅದನ್ನ ತಿರಸ್ಕಾರ ಮಾಡಿ ಕೂತ್ ಮಾತಾಡೋಣ ಅಂತೇಳಿ ತಿರಸ್ಕಾರ ಮಾಡಿದ್ರು. ತಿರ್ಗಾ ಮುಂದಿನ ಮಹಾಸಭೆಗೆ ಬಂದಾಗ ಇದಾಕೋ ಸರಿ ಹೋಯ್ತಲ್ಲ ಕಣಪ್ಪ ಅಂತೇಳಿ ಅವರು ಇಡೀ ಜಾಕ್ಟೆ ಮಂಡಳಿ ಶೇರ್ನ ವಾಪಸ್ ಕೊಟ್ಟರು. ಅಂದ್ರೆ ಇಂಡಿವಿಜುವಲ್ ಆಗಿ ಆ ಗ್ರಾಮದಲ್ಲಿ ಎಷ್ಟು ಜನ ಸೇರ್ದಾರ ಇರ್ತಾರೆ ಅವ್ರನ್ನ ಇಂಡಿವಿಜುವಲ್ ಆಗಿ ಲೆಟರ್ ತಗೊಂಡು ಶೇರನ್ನ ವಾಪಸ್ ಕೊಟ್ಟರು. ಆಯ್ತಪ್ಪ ಒಳ್ಳೇದಾಗ್ಲಿ, ನಿಮ್ಮ ಗ್ರಾಮದಲ್ಲಿ ಒಂದು ಡೈರಿ ಆದರೆ ಒಂದು 4 ಜನಕ್ಕೆ ಕೆಲಸ ಸಿಗುತ್ತೆ, ನಿಮಗೂ ಜಾಕ್ಟೆ ಮಂಡಳಿಯಿಂದ ಸಾಧನಳ್ಳಿಗೆ ಬರೋದು ತಪ್ಪುತ್ತೆ ಅಂತೇಳಿ ಕೊಟ್ಟು ಕಲ್ಸಿದ್ರು. 12ರಿಂದ 13 ವರ್ಷ ಆಗೈತೆ. ನನ್ನ ಮಾಹಿತಿ, ನನ್ನ ತಿಳ್ಕೊಂಡಕ್ಕಿಂತ ಮಾಹಿತಿಲಿ ಇವತ್ತಿನವರೆಗೂ ಕೂಡ ಆ ಗ್ರಾಮದಲ್ಲಿ ಡೈರಿ ಓಪನ್ ಆಗಿಲ್ಲ. ಯಾವ ಮಟ್ಟದಲ್ಲಿ ಅವ್ರ ಸ್ಥಿತಿ ಇದೆ ಅಂತ ಹೇಳಿದ್ರೆ ಡೈರಿ ಓಪನ್ ಆಗಲಿಲ್ಲ, ಶೇರ್ ವಾಪಸ್ ತಗೊಂಡು ಹೋದ್ರು. ಆ ಗ್ರಾಮದವರು ಸಾಧನಳ್ಳಿಗೆ ಹಾಲು ತಗೊಂಡು ಬಂದರೆ ಅವ್ರು ಹಾಲು ಹಾಕಿಸ್ಕೊಳ್ಳಿಲ್ಲ. ಕೊನೆಗೆ ಸುತ್ತಮುತ್ತವರೆಲ್ಲ ಸೇರಿ ಅರಳುಕುಪ್ಪೆ ಡೈರಿಗೆ ಹಾಲು ಹಾಕ್ತವ್ರೆ. ಅವ್ರಿಗೆ ಯಾವುದೇ ರೀತಿ ಬೋನಸ್ ಇಲ್ಲ. ಸರ್ಕಾರದಿಂದ ಕೊಡ್ತಕ್ಕಂಥ 5 ರೂಪಾಯಿ ಪ್ರೋತ್ಸಾಹ ಧನ ಗೊತ್ತಾ ಇಲ್ಲ. ಯಾಕೆಂದ್ರೆ ಕೋರ್ಟಲ್ಲಿ ಕೂತ್ಕೊಂಡಂತ ಮೂಗು ಬರಲ್ಲ, ತಾಚೂರ್ಯಗಳು ಆಗಿರ್ತವೆ. ಇದನ್ನೆಲ್ಲ ಯಾಕಂದ್ರೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿರೋದು. ನಾಳೆ ದಿನ ಎರಡೇ ಬೀದಿಯಲ್ಲಿ ಒಂದು ಡೈರಿ ಆದ್ರೆ ನಮಗೆ ಹೊಟ್ಟೆ ಉರಿಯಿಲ್ಲ, ಹೊಟ್ಟೆ ಕಿಚ್ಚಿಲ್ಲ. ಅಲ್ಲೊಂದು 4 ಜನಕ್ಕೆ ಕೆಲಸ ಸಿಗುತ್ತೆ, ಅಲ್ಲೊಂದು ಬಿಲ್ಡಿಂಗ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಟೌನ್ ಲಿಮಿಟ್ ಅಲ್ಲಿ ನಂದಿನಿ ಪಾರ್ಲರ್ಗಳು 10ರಿಂದ 12 ಇವೆ. ಮೊದಲು ಒಂದು ನಂದಿನಿ ಪಾರ್ಲರ್ ಮಾತ್ರ ಕೊಡ್ತಿದ್ರು. ಅಲ್ಲಿಂದ 500ರಿಂದ 1000 ಮೀಟರ್ ಇದ್ರೆ ಮಾತ್ರ ಇನ್ನೊಂದು ನಂದಿನಿ ಪಾರ್ಲರ್ಗೆ ಅವಕಾಶ ಇತ್ತು. ಈಗ ಆ ರೀತಿ ಮಾಡಿಲ್ಲ. ಇಲ್ಲಿ ಡೈರಿ ಇದೆ, ನಾಳೆ ಬೆಳಗ್ಗೆ ಬೇಕಾದ್ರೆ ನಾನು ಈ ಗೋಡನ್ನಲ್ಲಿ ನಂದಿನಿ ಪಾರ್ಲರ್ ಓಪನ್ ಮಾಡ್ಬೋದು. ಅವ್ರಿಗೆ ನಿರ್ದಿಷ್ಟವಾದಂಥ ಡಿಪಾಸಿಟ್ ಕಟ್ಟಿದ್ರೆ ನಂದಿನಿ ಪಾರ್ಲರ್ ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಟೌನ್ ಲಿಮಿಟಲ್ಲಿ ನೀವು ಎಷ್ಟೇ ಅಂದ್ರೆ ನನ್ನ ನಾಲೆಡ್ಜಲ್ಲಿ ನಾನು ಹೇಳ್ತಿರೋದು, ಅತಿಯಾಗಿ ನಾನು ಮಾತಾಡ್ತಾ ಇಲ್ಲ ಮಹಾಸಭೆಯಲ್ಲಿ. ನನ್ನ ಒಂದು ಅನುಭವದಲ್ಲಿ ನಾನು ತಿಳಿದಿರ್ತಕ್ಕಂಥ ಮಾಹಿತಿಯಲ್ಲಿ
ಆಗಲ್ಲ ಅನ್ನೋ ಮಾಹಿತಿ ನನಗಿದೆ. ಅದನ್ನು ಮೀರಿ ನೀವು ತಗೊಳ್ತೀರಿ ಅಂದ್ರೆ ನಮ್ಮ ಅಭಿಪ್ರಾಯ ಏನಿಲ್ಲ. ದಯಮಾಡಿ ಇದನ್ನ ಕೈ ಬಿಡಿ. ನಮ್ಮ ಮನವಿ ಅಷ್ಟೇ ಇದು ಅಲ್ಲ, ಇದು ನಮ್ಮ ಮನವಿ. ಈ ರೀತಿ ಯಾಕೆಂದ್ರೆ ಹೋಗೋರ್ನ ಕಲ್ಸ್ಕೊಟ್ಬಿಡೋದು 2 ನಿಮಿಷ 2 ನಿಮಿಷ ಕೊಡ್ಬೋದು. ಹೋಗಪ್ಪ ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ಹೋಗ್ಕೊಂಡ್ರೆ ಅವ್ರು ಶೇರ್ನ ಕೊಟ್ಬಿಡಿ ಅಂತ ಹೇಳಿದ್ 2 ನಿಮಿಷ. ಕೆಟ್ಟದ್ ಮಾಡೋದು 2 ನಿಮಿಷ. ಈ ಬಿಲ್ಡಿಂಗ್ ಕಟ್ಟಕ್ಕೆ ವರ್ಷ ಕಟ್ಟಲೇಬೇಕು. JCB ತಗೊಂಡ್ರೆ 2 ಗಂಟೆಲಿ ಬಿಲ್ಡಿಂಗ್ ಹೊಡೆದಾಕ್ತೀವಿ. ದಯಮಾಡಿ ನಾವು ಇರೋಡೆ ಗ್ರಾಮದ ಮುಖ್ಯಸ್ಥರನ್ನ ಕೈ ಮುಗಿ ಕೇಳ್ಕೊಳ್ಳೋದು ಇಷ್ಟೇ. ಅನುಭವ ಕೊರತೆ. ಈಗ ನಮ್ಗೇನು ನಾವೇ ಎಲ್ಲ ತಿಳಿದೀವಿ ಅಂತೇಳಿ ಮಹಾಸಭೆಯಲ್ಲಿ ಹೇಳ್ತಾ ಇಲ್ಲ. ನಮ್ಮ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀವಿ. ಈಗ ನಮ್ಮೂರು ಯಜಮಾನರು ಹೇಳಿದ್ರು, ಯಾಕೆಂದ್ರೆ ಅದು ಗೊತ್ತಿಲ್ಲ, ಮಾಹಿತಿ ಕೊರತೆ. ಈಗ ನೀವು ಅಲ್ಲಿ ಯಾಕೆ ತಂದಾಗ್ತಾ ಇಲ್ಲ, ಯಾಕೆ ತತ್ತಾ ಇಲ್ಲ, ಅದು ಆಡಳಿತ ಮಂಡಳಿ ನಿಮ್ಮ ಇದು ನಮ್ಮ ತನಕ ಬಂದಿಲ್ಲ. ಈ ವಿಚಾರ ಗೊತ್ತು, ನಿನ್ನೆ ಮೊನ್ನೆ ನಮ್ಮ ಕಿವಿಗೆ ಬಂತು. ಈ ಕಿವಿಗೆ ಬಂದಾಗ ನಾವು ನಮ್ಮ ತಿಳುವಳಿಕೆಯಲ್ಲಿ ನಾವು ಯಾವ ವಿಚಾರಗಳನ್ನ ಸಂಗ್ರಹ ಮಾಡಬೇಕು, ಸಂಗ್ರಹ ಮಾಡಿ ಈ ಮಹಾಸಭೆಯಲ್ಲಿ ಮುಂಡಿಸ್ತಾ ಇದ್ದೀವಿ. ಶಿವಣ್ಣವ್ರು ಹೇಳ್ದಂಗೆ ತುಂಬಾ ಕಷ್ಟ ಇದೆ. ದಯಮಾಡಿ ಬೇಡ ಅಂತೇಳಿ ವೈಯಕ್ತಿಕವಾಗಿ ಹಾಗೂ ಬಿರಿಸ್ಟಳ್ಳಿ ಗ್ರಾಮಕ್ಕೆ ಪರವಾಗಿ ಹೇಳ್ತಾ ಇದ್ದೀವಿ. ಇದ್ರ ಮೇಲೆ ನಿಮ್ಗಳಿಗೆ ಸೇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಹಾಲು ಹಾಕಿಸ್ಕೊಳ್ಳಕ್ಕೆ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಟ್ಟು ಹಾಲು ಹಾಕ್ಬೇಕು ಅನ್ನೋ ಕಾನೂನೆಲ್ಲ ಇದೆ. ಬಾಂಡ್ ಪೇಪರ್ ಮೇಲೆ ಅಪಾಲಜಿ ಲೆಟರ್ ಬರ್ಕೊಡ್ಬೇಕು ಅಂತ. ಇರೋಡವ್ರಿಗೆ ಯಾರು ಹಾಲು ಹಾಕಿಸ್ಕೊತಲ್ಲ ಅನ್ನೋದನ್ನ ಕೈ ಎತ್ತಿ ಇಲ್ಲಿ. ನಮ್ದೇ ಹಾಲು ಹಾಕಿಸ್ತಾರೆ. ಇವರು ನಮ್ಮ ಸಂಸ್ಥೆಗೆ ಹಾಲನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಹಿಂದಿನಿಂದನೂ ಸರಬರಾಜು ಮಾಡ್ಕೊಂಡು ಬಂದವರು ಈಗಲೂ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಹಾಲನ್ನ ಸವಲತ್ತು ಮಾಮೂಲಿ ಅವ್ರಿಗೆ ಏನ್ ಸವಲತ್ತು ಬೇಕು ಅದನ್ನ ಪಡ್ಕೊಂಡು ಆದ್ಮೇಲೆ ತದನಂತರ ಹಾಲು ನಿಲ್ಸಿದ್ರು. ಯಾಕೆ ನಿಲ್ಸೋ? 1 ನಿಮಿಷ ಹೇಳ್ತೀನಿ. ಹಾಲು ನಿಲ್ಸಕ್ ಕಾರಣ ಯಾರು? ಅದು ಅವ್ರು ಹೇಳ್ಕೊಂಡು ಮಾತಾಡಿದ್ದೀನಿ. ಸಂದೀಪ್ ಅವರೇ, ನಾನು ಹೇಳ್ತಾ ಇರೋದು ನೀನು ನನಗೆ ಕಡುವೈರಿ ಏನಲ್ಲ. ನಿನಗೆ ನಾನು ಏನ್ ಕೇಳಿದೆ, ಇಷ್ಟು ದಿನ ನೀನು ಏನಕ್ಕಪ್ಪ ಹಾಲು ತಗೊಬಂದೆ ನೀನು? ಎಷ್ಟೋ 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಹಾಲು ತಗೊಬರೋದಕ್ಕೂ ಮೊದಲು ಬೇರೆ ಕಡೆಗೆ ಹೋಗೋ ಕಾರಣ ಏನ? ನಾನು ಹೇಳ್ತಾ ಇದೀನಲ್ಲ, ಅದನ್ನ ನೀವ್ ಹೇಳಿ ಏನ್ ಸಮಸ್ಯೆ ಏನಾಗಿತ್ತು ಅಂತ. ನೀವೇ ಹೇಳಿದ್ರಲ್ಲ ಏನಂತ? ಹಾಲು ತರಬೇಡಿ, ನೀವು ಯಾಕೆ ಹಾಕಳಿ ಅಂತ. ಯಾರು ನಿಮ್ಮ ಎದುರಿಗೆ 3 ಬೇಡಿಕೆ? 1 ನಿಮಿಷ ಯಜಮಾನ್ರೆ, ಸೂಪರ್ವೈಸರು ಇದ್ರು. ಸೂಪರ್ವೈಸರ್ ಇವರು ಟೈಮಿಂಗ್ಸ್ ನನಗೆ ಜಾಸ್ತಿ ಹಸು ಹಾಲನ್ನ ಕಟ್ಟಿದ್ದೀನಿ, ನನಗೆ ಜಾಸ್ತಿ ಟೈಮಿಂಗ್ಸ್ ಕೊಡಿ ಅಂತ ಕೇಳಿದ್ರು. ಆಮೇಲೆ ಮಿಷಿನ್ ಕೆಟ್ಟೋಗಿತ್ತು. ನಾನು ಅಪ್ಪನಿಗೆಲ್ಲ ಕೇಳಿದ್ದು. 1 ನಿಮಿಷ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ನನಗೇನು ಬೇರೆ ಯಾರು ಟೈಮಿಂಗ್ಸ್ ಕೊಡಿ ಅಂತ ನಮ್ಮನ್ನ ಕೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರು ನಾವೇ ಕೇಳಿದೀವಲ್ಲ, ಹೇಳ್ತಾ ಇದೀನಿ. ನೀವು ಟೈಮಿಂಗ್ಸ್ ಕೇಳಿದ್ರಿ, ಈಗ ನೀವು ಇಬ್ರು ಕೇಳಿದ್ರಿ. ಟೈಮಿಂಗ್ಸ್ ಮಾಡಿದ್ರೆ ನನ್ನ ಅಪ್ಪಂಗೆ ಮಾಡಲ್ಲ. ಇರಿ ಎಲ್ರಿಗೂ ಎಲ್ಲ ಅದನ್ನೇ ಹೇಳ್ತಾ ಇದೀನಲ್ಲ. ನೀವು ನಾನು ಹೇಳ್ತಾ ನೀವು ಬೇರೆ ಯಾರು ವಾದ ಮಾಡಿಲ್ಲ ಇಲ್ಲಿ. ವಾದ ಮಾಡಿದ್ರೆ ನೀವು ಒಬ್ರೇನೆ. ಏನಂತ ಈ ತರ ನಾನು ಹಾಲು ತರ್ತಾ ಇದ್ದೀನಿ, ನಿಮ್ದು ಮಿಷಿನ್ ಕೆಟ್ಟೋಗೈತೆ. ಏನ್ ಮಿಷಿನ್? ಮಾಮೂಲಿ ಟೆಸ್ಟಿಂಗ್ ಮಿಷಿನ್, ಫ್ಯಾಕ್ಟ್ ಮಿಷಿನ್ ಕೆಟ್ಟೋಗಿದೆ. ಅದೇ ಹೇಳ್ತಾ ಇರೋದು, ಅದೇ ಚೆಕ್ ಮಾಡೋದಾ ಕೆಟ್ಟೋಗೈತೆ. ನಿಮ್ ಟೈಮಿಂಗ್ಸ್ ನಮ್ಗೆ ಅಡ್ಜಸ್ಟ್ ಆಯ್ತಲ್ಲ ಅಂತ ಸೂಪರ್ವೈಸರ್ ಇದ್ರು. ಸೂಪರ್ವೈಸರ್ ಏನಂದ್ರು, ನಿನ್ನ ಒಬ್ಬನಿಗೋಸ್ಕರ ನೀವು ವಾದ ಮಾಡಿದ್ರೆ ನಾವು ಹೇಳ್ದೋ, ನಿನ್ನ ಒಬ್ಬನಿಗೆ ಪ್ರತ್ಯೇಕವಾಗಿ ಟೈಮಿಂಗ್ಸ್ ಇದಕ್ಕೆ ಇಬ್ಬರಿಗೋಸ್ಕರ ಮಾಡಕ್ ಆಗಲ್ಲ ಕಣಪ್ಪ ಅಂತ ಹೇಳಿದ್ರು. ಕೊನೆಗೆ ಅವ್ರು ಏನಂದ್ರು, ನಿನ್ನ ಇಲ್ಲ ನನ್ನ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಾನು ಬೇರೆ ಕಡೆ ಹಾಕತ್ತೀನಿ ಅಂದ್ರಿ. ಆ ಮಾತು ನಾವ್ ಹೇಳಿಲ್ಲ. ಯಾರು ಆ ಮಾತು ನಾವ್ ಹೇಳಿಲ್ಲ? ಹೇಳ್ತೀನಿ ಕೇಳಿ. ಯಾರು ಹೇಳಿಲ್ಲ? ಹೇಳ್ತೀನಿ ಕೇಳಿ. ಫ್ಯಾಕ್ಟ್ ಮಿಷಿನ್ ಈಗ ಏನೋ ಒಂದಾಗಿದೆ, ಸುಮ್ಮನೆ ಅದನ್ನೇ ವಾದ ಬೇಡ. ದಯವಿಟ್ಟು ಅವ್ರದ್ದು ರಿಕ್ವೆಸ್ಟ್ ಕೇಳ್ಕೊಂಡು ಎಲ್ಲ ಒಂದಾಗ ಹೋಗೋಣ. ನೀವು ನಾವ್ ಹೇಳೋದು ಕೇಳ್ತಾನೆ ಇಲ್ವಲ್ಲ? ಒಂದ್ ಸ್ವಲ್ಪ ಯಜಮಾನ್ರೆ ನೀವು ಹೇಳೋದು ಕೇಳಿ. ಸುಮ್ನೆ ಈಗ ನಮ್ಮ ಸಂಸ್ಥೆಯಿಂದ ಹೇಳ್ತಿ ಕೇಳ್ರಿ. ಒಂದು ಸಂಸ್ಥೆಯಿಂದ ನಾನು ಸವಲತ್ತು ಏನಾದ್ರು ಅಧ್ಯಕ್ಷನಾಗಿ ನಿನ್ಗೆ ಸವಲತ್ತು ಕೊಟ್ಟಿಲ್ಲ ಅಂದಿದ್ರೆ ನೀನ್ ಹಾಲು ನಿಲ್ಲಿಸ್ಬೇಕಾಯ್ತು. ನೀನ್ ಕೇಳುವಂತ ಸವಲತ್ತನ್ನ ನಾನು ಮಾಡ್ಕೊಟ್ಟಿದ್ದೀನಿ ನಿಮ್ಗೆ ನಮ್ಮ ಸಂಸ್ಥೆಯಿಂದ. ಟ್ಯಾಂಕ್ ತಗೊಂಡಿದ್ದೀರಿ, ಟ್ಯಾಂಕ್ ಮಾಡಿಸ್ಕೊಂಡಿದ್ದೀರಿ. ಮತ್ತೆ ಹಾಲು ಕರೆಯೋ ಮಿಷಿನ್ಗೆ ನಮ್ಮ ಹತ್ರ ತಗೊಂಡಿದ್ದೀರಿ. ಒಕ್ಕೂಟದಿಂದ ಬಂದಿರೋದು ನನಗೆ. ಒಕ್ಕೂಟದಿಂದ ಕೊಡ್ಬೇಕು ಅಂದ್ರೆ ಹೇಳ್ತೀನಿ ಕೇಳಿ. ಒಕ್ಕೂಟದಿಂದ ಕೊಡ್ಬೇಕು ಅಂದ್ರೆ ಆಡಳಿತ ಮಂಡಳಿ ರೆಗ್ಯುಲೇಷನ್ ಮಾಡಿ ನಾವು ಸೈನ್ ಹಾಕಿ ನಿಮ್ಗೆ ಕೊಡ್ಬೇಕು. ನಾನು 21 ವರ್ಷದಿಂದ ಹಾಲು ಹಾಕಿದ್ದೀನಿ. ನಿಜ ಇಲ್ಲ ಅಂತ ಹೇಳ್ತಲ್ಲ, ವಾದ ಮಾಡ್ತಾ ಇಲ್ಲ. ನೀವು 25 ಹಾಲು ಹಾಕಿಲ್ಲ. ನಾವು ನೀವು ಎಷ್ಟು ಲೀಟರ್ ಹಾಕ್ತೀವಿ ಅಂತ ಗಮನ ಹೇಳ್ತಾರ ಇಲ್ಲಿ. ನೀವು 2 ನಿಮಿಷ, ನೀವು ಎಷ್ಟು ಲೀಟರ್ ಹಾಕ್ತಾ ಇದ್ರಿ ನಾವು ಚರ್ಚೆ ಮಾಡ್ತಾ ಇಲ್ಲ. ನೀವೇನ್ ಹೇಳಿದ್ರಿ, ನಿಮ್ದು ಮಿಷಿನ್ ಕೆಟ್ಟೋಗಿತ್ತು, ನಿಮ್ ಟೈಮಿಂಗ್ ಸರಿ ಇಲ್ಲ ಅಂತ ಅವೆರಡೇ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇನ್ನೊಂದು ರೈಟ್ ಹೇಳಿದ್ರಿ. ರೈಟ್ ಹೇಳ್ತೀನಿ ಕೇಳಿ. ಈಗ ಹೇಳಿದೆ ಅದೇ ವಿಚಾರ ಪ್ರಸ್ತಾಪ ಮಾಡಿದ್ರೆ ರೈತರಿಗೆ ಲಾಸ್ ಮಾಡಬೇಡಿ ಅಂತ ಒಬ್ರು ಕೇಳಿದ್ರು. ಅದಕ್ಕೆ ಹೇಳಿದೆ 2.8 ಬರುತ್ತೆ, 2.8 ಬರೋವರೆಗೂ 3.5 ಕೊಟ್ಟಿದೀವಿ ನಾವು. 3, 4, 3.5 ಕೊಟ್ಟಿದೀವಿ. ನಾವು ಅವಾಗ ಕೇಳಿದ್ರು, ಅವಾಗ್ಲೂ ಅದನ್ನೇ ಕೊಡ್ತಿದ್ದು. ಇಲ್ಲ ನೀವು ಇವಾಗ ಕೇಳಿದ್ರೆ ಫಸ್ಟ್ ಕೊಟ್ಟಿರಲಿಲ್ಲ. ಅದು ಇಲ್ಲ ಶಿವಣ್ಣ,
ನಾವ್ ಆಚೆ ಹೋದಾಗ ಕೊಡ್ತಿರ್ಲಿಲ್ಲ. ಶಿವಣ್ಣ ಒಂದು ಮಾಹಿತಿ ವಿಧಾನ ಕೇಳೋಣ. ಶಿವಣ್ಣವ್ರೆ ಮಾಹಿತಿ ಒಂದ್ ಸ್ವಲ್ಪ ಮಾಹಿತಿ ತಗೊಳ್ಳಿ. ಸುಮ್ಮನೆ ಶಿವಣ್ಣರೇ ಇಲ್ಲ ಶಿವಣ್ಣರೇ ನಿಮ್ಮ ಮಾಹಿತಿ ಹೇಳ್ತೀನಿ ಕೇಳ್ರಿ. ತಪ್ಪ ನಿಮ್ದು ಇಟ್ಕೊಂಡಿ ನೀವು ಮಾಹಿತಿ ಹೇಳೋದ ಕೇಳ್ತಾರಲ್ಲ ನೀವಲ್ಲ ಕಣ್ರಿ. ಯಜಮಾನ್ರೆ ನೋಡಿ ವಿಷಯ ಡೈವರ್ಟ್ ಮಾಡಬೇಡಿ. ವಿಚಾರ ಕೇಳಿ. ಎರಡು ಹೇಳಿಲ್ಲ ನಾನ್ ಸುಳ್ಳು ಹೇಳ್ಬೋದು. ನನ್ಗೂ ಮೂಳೆ ಇಲ್ಲ, ನಮ್ಗೇನು ಮೂಳೆ ಇಲ್ಲ, ನಿಮ್ಗೂ ಇಲ್ಲ. ಎದುರುಗಡೆ 55 ಅಡಿ ಆಯ್ತು ಹಾಕೋದು. ಬಂದ್ಬಿಡಿ ಇಬ್ರು ಕಲ್ಪರಾಜ್. ಈಗ ಒಂದ್ ಕೆಲಸ ಮಾಡಿ, ಎಷ್ಟು ಜನಕ್ಕೆ ಈಗ ವಿಚಾರಣೆ ಆಗ್ಲಿ. ಈಗ ಕೇಳ್ಕತ್ತೀನಿ ಒಂದ್ ನಿಮಿಷ. ಕೊಡ್ತಾ ಇಲ್ಲ, ನಮ್ಗೆ ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರ ಬಂದಿರೋದು. ಇಲ್ಲಿ ಯಾರು ಹೆಚ್ಚು ಕಮ್ಮಿ ವಿಚಾರ ಬೇರೆ. ಏನಪ್ಪ ಸುಮ್ಮನೆ ನೀವು ಹಿಂಗೆ ಕಲ್ತ್ಕೊಂಡು ಹೋದ್ರೆ ಯಾರು ಸಮಾಧಾನ ಆಗೋದಿಲ್ಲ. ಈಗ ಅವರ ಸುಮ್ಮನೆ ಹೇಳ್ದಷ್ಟು ಕೇಳಿ. ದಯವಿಟ್ಟು ಇದು ಮಾಡಿ ಅವ್ರಿಗೆ ನಾವು ಖಂಡಿತ ಬೇಡ್ಕತ್ತೀವಿ. ನೀವು ಖಂಡಿತ ನಮ್ಗೆ ಹೋಗ್ಬೇಡಿ. ನೀವು ಇದೇ ಇದೆ, ನಾವು ಬಂದು ಕೂಡ ನಿಮ್ಮ ಯಜಮಾನ್ರ ಜೊತೆ ಮಾತಾಡ್ತೀವಿ. ದಯವಿಟ್ಟು ಬೇಡಿ. ಇನ್ನು ಹಾಕಿದ ಏನೇ ನಿಮ್ಗೆ ಅನಾಹುತ ಏನೇ ತೊಂದರೆ ಆಗಿದ್ರು ನಾವು ಬಂದು ನಿಮ್ಮ ಜೊತೆ ಮಾತಾಡ್ತೀವಿ. ಖಂಡಿತ ನಿಮಗೂ ನಮಗೂ ಬೇರೆ ಬೇಡ. ನಿಮ್ಗೆ ಏನೇ ತೊಂದರೆ ಆಗಿದ್ರು ನಾವು ನಿಂತು ಬಗೆಹರಿಸ್ಕೊಡ್ತೀವಿ. ಅಷ್ಟೇಪ್ಪ ದಯವಿಟ್ಟು ಹೇಳೋದು. ಬೇರೆ ಇದು ಹೋಯ್ತಾ ನಾನು ಹೇಳಿದೆ ಅದನ್ನೇ ಹೋದ್ರೆ ಉದ್ಭವ ಆಯ್ತಾ ಇರ್ತದೆ ಜಾಸ್ತಿ. ಅದು ಇದಕ್ಕೆ ಏನ್ ಬೇಕು ಅದನ್ನ ಇಲ್ಲಿ ಮುಗಿಸೋಕೆ ಒಂದು ಕರ್ತವ್ಯ ಬಗರಲ್ಲಿ. ಅದನ್ನ ಬಿಟ್ಟು ನಾವು ಹಿಂದಕ್ಕೆ ಹೋಯ್ತಾ ಇದ್ರೆ ನನಗೊಂದನೇ ಯಾವ್ದೋ ನೋವಾಗಿರ್ತದೆ, ಅದನ್ನ ಎತ್ಕೊಳ್ಳೋದು ಇನ್ನೊಬ್ರಿಗೆ. ಅದು ಬೇಡ. ನಮ್ಗೆ ಇನ್ನೂ ಒಂದು ಸಂಸ್ಥೆ ಬೆಳೀಲಿ ಅನ್ನೋದು ನಮ್ಮ ಆಸೆ ಮೇಲೆ ನಾವು ಅರ್ಜಿ ಕೊಟ್ಟಿದ್ದೀರಿ. ಕೊಡ್ಲಿ, ಏನ್ ಪರವಾಗಿಲ್ಲ ಆದ್ರೆ ಕೊಟ್ಟಿದ್ದೀವಿ. ಆಯ್ತಾ? ಅದಕ್ಕೆ ನೀವ್ ಏನೀಗ ಒಂದು ಕಾನೂನು ಪ್ರಕಾರವಾಗಿ ಏನಿದೆಯೋ ಅದನ್ನ ತಿಳ್ಕೊಂಡೇನೆ ನಮ್ಗೆ ಬಗೆಹರಿಸಿ ಒಂದು ವ್ಯವಹಾರ ಮಾಡಿ ಮುಗಿಸಿ ಅಷ್ಟೇ. ಏನಿದೆ ಈಗ ನೀವು ಉತ್ತರ ಕೊಟ್ಟಿದ್ದೀರಿ ಏನಂತ, ಮುಂದೆ ಇದ್ವಾ ಕೊಟ್ರೆ ಸಹಕಾರ ಸಂಘದಲ್ಲಿ ಕಾನೂನು ಏನೋ ಅದ್ರ ಪ್ರಕಾರ ಕೊಡೋದಾದ್ರೆ ಕೊಡ್ತೀವಂತ. ಅವ್ರಿಗೆ ಸಿಕ್ಕಿದ್ರೆ ನೀವು ವಾಪಸ್ ಮಾಡಿ, ಇಲ್ದೋದ್ರೆ ಈಗ ಏನು ಅವ್ರ ತೊಂದರೆ ಅನ್ನೋದು ಅವ್ರು ಹೋಗುವವರೆಗೆ ನಡ್ಕೊಳ್ಳಿ. ಈಗ ಮುಂದಕ್ಕೆ ಹೋಗಿ ಪ್ರಕಾರ ನಡ್ಕತ್ತೀವಿ ಅಂತ ಹೇಳ್ತಾರೆ. ಇದು ಗ್ರಾಮದ ಯಜಮಾನ್ರು ಮುಂದಕ್ಕೆ ಹೋಗಿ. ಮುಂದಕ್ಕೆ ಹೋಗೋ ಅದೇನ ಅರ್ಜಿ ಕೊಟ್ಟಿರೋದು ಈಗ ಅಂತ ಕೊಟ್ಟಿದ್ರು. ಈಗ ಗ್ರಾಮೀಣ ಕೇಳ್ಬಿಟ್ರೆ ನೀವು ಆಗ್ಲಿ ಅರ್ಥ ಆಯ್ತಾ? ಈಗ ಮಧ್ಯೆ ಎಂಟ್ರಿ ಆಗಿರೋದ್ರಿಂದ ಅವ್ರ ನೇತೃತ್ವದಲ್ಲಿ ಅದೇನಾಯ್ತದ ಮಾತಾಡಿ ಮುಂದುವರಿಸಿ. ಈಗ ಗ್ರಾಮದ ಯಜಮಾನ್ರು ಅಂತ ನೀವ್ ಹೇಳ್ಬಿಟ್ರಿ. ನಿಮ್ ಗ್ರಾಮದ ಯಜಮಾನ್ರುಗಳು ಅವ್ರ ಗ್ರಾಮದ ಯಜಮಾನ್ರುಗಳು ನೀವು ಕುತ್ಕೊಂಡು ಮಾತಾಡಿ. ಮುಂದೆ ಸಬ್ಜೆಕ್ಟ್ ಹೋಗ್ರೆ ಅಲ್ಲ ಅವ್ರು ವಾದ ಮಾಡ್ತಾನೆ, ಅವರಲ್ಲ ಇವ್ರು ವಾದ ಮಾಡ್ತಾರೆ, ಅವರು ನಾವು ನೋಡ್ರಿ ಸಭೆಯಲ್ಲಿ ತಪ್ಪು ಸಂದೇಶ ಕೊಡಕ್ ನಾನು ರೆಡಿ ಇಲ್ಲ. ಅದನ್ನ ನಾವ್ ಹೇಳ್ತಾ ಇದೀವಲ್ಲ, ಅಲ್ಲಿ ಗಂಟ ಸಲಹೆ ಏನ್ ಮಾಡೋದು? ತೊಂದರೆ ಆದಂಗೆ ನಡ್ಕೊಳ್ಳಿ ನೀವು. ನಾವ್ ಹೇಳ್ತಾ ಇದ್ದೀವಿ, ನಾವು ನಡ್ಕೊತಾ ಇದೀವಿ. ನಾನು ಒಬ್ಬ ತೀರ್ಮಾನ ತಗೊಂಡಿರೋದಿಲ್ಲ, ಇಡೀ ನಮ್ ಬೋರ್ಡ್ ತೀರ್ಮಾನ ತಗೊಂಡಿರುವಂತ ವಿಚಾರ ಇದು. ನೀವು ಏನು ಆಗದಂಗೆ ನೀವು ದಿನನಿತ್ಯ ಚಟುವಟಿಕೆ ಬೆಳಿಗ್ಗೆ ಮತ್ತೆ ಸಂಜೆ ಏನು ನಮ್ಮ ಡೈರಿಗೆ ಆಗ್ತಾ ಇದ್ದೀರೋ ಅದಕ್ಕೆ ಯಾವುದೇ ತರ ತೊಂದರೆ ಇಲ್ಲ. ನೀವು ಮುಂದುವರಿಯಿರಿ, ಆಮೇಲೆ ಕೂತ್ಕೊಂಡು ನೋಡೋಣ. ನೆಕ್ಸ್ಟ್ ಸಬ್ಜೆಕ್ಟ್ ಬನ್ನಿ. ದಯವಿಟ್ಟು ಸಭೆಯಲ್ಲಿ ನವೀನ ರೇಟರ್ ಕೇಳ್ರಿ ಸರ್. ತಾರತಮ್ಯ ಮಾಡಿಲ್ಲ. ಯಾರೋ ದಾರಲ್ಲಿ ಕೇಳ್ರಿ, ಅಲ್ಲಿ ಒಂದ್ ನಿಮಿಷ ಹೇಳ್ತಾರೆ. 100 ಲೀಟರ್ ಹಾಲು ಹಾಕ್ತೀರಿ ಅಂತ ಬಹುಮಾನ ಕೊಟ್ಟು ನೀವು ಕೊಡ್ತಾ ಇದ್ದೀರಾ. ಹೌದು. ಸಹಕಾರ ಸಂಘ ಇರೋದು ಮನೆಯಲ್ಲಿರೋ ಗೃಹಿಣಿಗಳು ಏನ್ ಹಾಲು ಕರೆದಿ ಮಿಕ್ಕದಾಲ್ ಏನಿರುತ್ತೆ 2 ಲೀಟರ್ ಹಾಲು ಹಾಕೊಂಡು ಜೀವನ ನಡೆಸ್ಲಿ ಅಂತ ಸಹಕಾರ ಸಂಘ ಕಟ್ಟಿರೋದು, ಮನ್ಮನ್ ಕಟ್ಟಿರೋದು. ನೀವು ನಿಮಗೆ ಬೇಕಾದಂತೆ ನಿಮ್ಮ ಅಭಿವೃದ್ಧಿ ಪ್ರಕಾರ, ನಿಮ್ಮ ಆರ್ಥಿಕತೆ ಪ್ರಕಾರ 100 ಹಸು ಮಡಿಕೆ ಹಾಲು ಹಾಕಿ ಅಂತೆಲ್ಲ ಕೊಟ್ಟಿರೋದು ಸತ್ಯ. ನೀವು ಹಾಲು ಹಾಕಿದ್ರೆ ಅದನ್ನ ನಿಮ್ಮ ಹಾಲನ್ ಪೇಮೆಂಟ್ ತಗೊಳ್ಳಿ. ಹೌದು. ಹಾಲನ್ ಪೇಮೆಂಟ್ ನೀವು ಆದಾಯ ಮಾಡಿಕೊಬಿಟ್ಟಿದ್ದೀರಿ, ನಮ್ಮಿಂದ ಉದ್ದಾರ ಆಗ್ಬಿಟ್ಟಿದ್ದೀರಿ ಅನ್ನೋದೆಲ್ಲ ಮಾತಲ್ಲ. ಇದು ಉದ್ದೇಶ ಏನು ಅಂದ್ರೆ, ಒಬ್ಬ ಉಜಿರೋಡೆ ಗ್ರಾಮದವ್ರು ಕೇಳೋರೆ ಸ್ವಾಗತಾರ್ಹ. ಅವರು ಡೈರಿ ಬೇಕು ಅಂತ ಕೇಳಿದ್ರೆ ಕೊಡೋಣ, ನಾವಲ್ಲ ಅದಕ್ಕೆಲ್ಲ ಚಿಕ್ಕವರು, ನಾವು ಅವತ್ತಿನ ಹುಟ್ಟಿರಲಿಲ್ಲ, ಅವ್ರು ತಂದಾಗ ಇರ್ಲಿ. ಅವ್ರು ಕೇಳೋರೆ ಅದಕ್ಕೆ ಸ್ವಾಗತಾರ್ಹ. ಬಟ್ ಯಾರೋ ಒಬ್ಬನ ಉದ್ದೇಶಕ್ಕೋಸ್ಕರ ಹಾಕದ್ ತಪ್ಪು. ಈಗ ಅವ್ರು ಹೇಳಿದಾರೆ ಅರ್ಜಿದಾರ ಕೊಟ್ಟಿದ್ದಾರೆ, ನಾವು ಸೈನ್ ಹಾಕಿದೀವಿ. ಅಲ್ಲ ಒಂದ್ ನಿಮಿಷ, ನಮ್ ಗ್ರಾಮದ ಯಜಮಾನ್ರು ಮಧ್ಯಸ್ಥೆ ವಹಿಸಿದ್ರು. ಈ ರೋಡಲ್ಲಿ ಒಂದ್ ನಿಮಿಷ ಆಗಲ್ಲ, ನಮ್ ಗ್ರಾಮದ ಯಜಮಾನ್ರು ಮಧ್ಯವರ್ತಿಗೆ ಬಂದ್ರಲ್ವಾ? ಈ ರೋಡಲ್ಲಿ ಎಷ್ಟು ಜನ ಹಾಲಾಗ್ತಾರೆ? ಒಂದ್ ನಿಮಿಷ ಕೇಳೋಣ. ಈ ರೋಡಲ್ಲಿ ಎಷ್ಟು ಜನ ಹಾಲಾಗ್ತಾರೆ, ಎಷ್ಟು ಜನ ಹಾಕಿಸ್ಕೊಳಿಲ್ಲ ಅಂತ ಕೈ ಎತ್ತಿದ್ರಲ್ಲ. ಅವ್ರ ಒಬ್ಬರದ ಇವ್ರು ಬಾಕಿಯವರೆಲ್ಲ ಯಾಕೆ ಸುಮ್ ಕೂತಿದ್ದಾರೆ? ಮತ್ತೆ ಅವ್ರಿಗೆ ಅವ್ರ ಒಬ್ಬರದ್ದು ಹಾಕಿಸ್ಕೊತಿಲ್ಲ. ಅದೇ ಪಾಯಿಂಟ್ ಗೊತ್ತಿತ್ತು. ಹಂಗಲ್ಲ, ಅವ್ರ ಒಬ್ಬರದ್ದು ಯಾಕೆ ಹಾಕಿಸ್ಕೊತಾ ಇಲ್ಲ? ಅದೇ ಪಾಯಿಂಟ್. ಇಡೀ ಅಷ್ಟು ಜನ ಹಾಲಾಗ್ತಾವ್ರಲ್ಲ, ಸಂಸ್ಥೆಯಲ್ಲಿ ಅಷ್ಟು ಜನ ಹಾಲಾಕೋಕೆ ಪೇಮೆಂಟ್ ಕೊಡ್ತೀವಿ, ಬೋನಸ್ ಕೊಡ್ತೀವಿ, ಎಲ್ಲ ಮಾಡ್ತಾರೆ. ಅವ್ರ ಒಬ್ಬರದ್ದು ಯಾಕೆ ಹಾಕಿಸ್ಕೊಳಿಲ್ಲ? ಅದು ವಿಚಾರ ನಮ್ಮ ಯಜಮಾನ ಕೇಳ್ಬೇಕು. ನಿಮ್ ಪಾಯಿಂಟ್ಗೆ ಬರ್ತೀನಿ ತಗೊಳ್ಳಿ. ಹೇಳಿ. ಈಗ
ನಿಮ್ಮ ಗ್ರಾಮದ ಸಮ್ಮುಖದ ಕೌನ್ಸಿಲರ್ ಅವ್ರೆ, ನೀವು ಎಷ್ಟು ಜನ ನವೀನ್ ಅವರೇ ಒಂದ್ ನಿಮಿಷ ಹೇಳ್ತೀನಿ, ಸ್ಟೇಜ್ ಮೇಲೆ ಕೂತಾರೆ ಕೇಳ್ರಿ. ಇಲ್ಲ ನಮ್ಮ ಕೌನ್ಸಿಲರ್ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ಇವರು ಎಲ್ಲಾರು ಸೈನ್ ಕೊಟ್ಟವ್ರು ಅಂತ ಹೇಳ್ತಾರಲ್ರಿ, ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ಇಲ್ಲೇ ಕೂತವ್ರೆ, ಇವ್ರು ಸ್ವಂತ ಇವ್ರು ಅಕ್ಕೇರು. ನಾನು ಉತ್ಪಾದಕ, ನನಗೆ ಮೋಸ ಆಗಿದೆ. ನನಗೆ ನಾನು ಸಹಕಾರ ಸಂಘಕ್ಕೆ ಹಾಲು ಹಾಕೋನು ನಾನು. ನೀವು ಇನ್ನೊಬ್ಬ ಪ್ರೈವೇಟ್ ಡೈರಿಯವನಿಗೆ ಹಾಲು ಹಾಕಿದ್ದೀರಾ, ಇಟ್ಕೊಂಡಿದ್ದೀರಾ. ನೀವು ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀರಾ, ಬಹುಮಾನ ಕೊಟ್ಟಿದ್ದೀರಾ. ಯಾಕೆ ಕೊಟ್ಟಿ? ನಾವು ಯಾರನ್ನೋ ತಾರತಮ್ಯ ಮಾಡಬಾರ್ದು, ನಾವೆಲ್ಲ ಒಂದೇ ಅಂತ ಭಾವನೆ ನಾವು ಮಾಡಿದ್ದೀವಿ. ಅದನ್ನ ಅವ್ರು ತೋರಿಸ್ಕೊಂಡ್ರೆ ನಾವು ರೆಡಿ ಇಲ್ಲ. ಅದಕ್ಕೆ ಆಸ್ಪರ್ ಬೈಲ ಆಸ್ಪರ್ ಸಹಕಾರ ಸಂಘ ಅದನ್ನ ನಾವು ಹೇಳ್ತಾ ಇದೀವಲ್ಲ. ನಾವು ಕೇಳ್ರಿ, ಪ್ರೈವೇಟ್ ಡೈರಿಲಿ ಆ ವ್ಯಕ್ತಿ ಅವನು ಶೇರ್ ಹೊಂದವನಿ ಅಂತಂದ್ರೆ ಅವನ್ನ ಸಸ್ಪೆನ್ಷನ್ ಇಡಬೇಕು. ಅದನ್ನ ಸೂಪರ್ವೈಸರ್ ನಮ್ಗೆ ಹೇಳಿದ್ರು. ಹೇಳಿ ಯಜಮಾನ ಐತೆ ಕೇಳ್ರಿ ವಿಚಾರನ. ನಾವು ವಿಚಾರ ಪ್ರಸ್ತಾಪ ಮಾಡಿದಾಗ ಅವನ್ನ ಶೇರ್ನ ಅಮಾನತಲ್ಲಿ ಹಿಡಿ ಅಂದ್ರು. ನಾವು ಆದ್ರೂ ಸಹ ಅವಕಾಶ ಕೊಟ್ಟಿದೀವಿ. ಯಾರು ಕೊಟ್ಟಿದೀವಿ? ಯಾವುದೇ ವಿಧವಾದ ಅವ್ರನ್ನ ಹಕ್ಕು ಬಾಧ್ಯತೆಗಳನ್ನ ಕಟ್ ಮಾಡಬಾರ್ದು ಅಂತ ಹೇಳಿ ನಾವು ಪೆಂಡಿಂಗ್ ಅಲ್ಲಿ ಇಟ್ಟಿದೀವಿ 50 ಗಂಟೆ. ನೀವು ಪುನಃ ಬಂದಾದ್ರೂ ಸುಧಾ ನಾವು ಏನಕ್ಕೆ ನಿಲ್ಸಿದೀವಿ ಅಂತ ಹೇಳಿದ್ವಿ. ಅಷ್ಟು ಬಿಟ್ರೆ ಬೇರೆ ಏನು ನಾವು ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ತಗೊಳ್ಬೇಕಾದ್ರೆ ನೀವು ಓದ್ತೀವಿ ಅಂತಂದ್ರೆ ರೆಗ್ಯುಲೇಷನ್ ಅವ್ರಿಗೆ ಏನ್ ಸವಲತ್ತು ಕೊಟ್ಟಿಲ್ಲ ಅನ್ನೋದು ಬೇರೆ ಬೇಸರ ಬರ್ಕೊಟ್ಟಿದ್ವಿ. ಸವಲತ್ತು ಅದನ್ನ ಒಂದ್ ನಿಮಿಷ ನಾನು ಹೇಳಕ್ ಕೇಳಿ. ಯಾವುದೇ ಒಂದು ವ್ಯತ್ಯಾಸ ಆದ್ರೆ ಸೆಕ್ರೆಟರಿ ವಿತ್ ಅಧ್ಯಕ್ಷ ಮತ್ತೆ ಆಡಳಿತ ಮಂಡಳಿ ಕೇಳ್ತೀರಿ. ನಾವ್ ಹೇಳ್ತದ್ದು ಊರು ನ್ಯಾಯಾಲಯ ಇದು. ನಾವ್ ಹೇಳ್ತಾ ಇರೋದು ಒಂದ್ ಸಂಸ್ಥೆನ ನಡೆಸಬೇಕು ಅಂತಂದ್ರೆ ಎಷ್ಟು ಕಷ್ಟ. ಹಾಲು ತಗೊಂಡು ನೀನ್ ಒಬ್ಬನ್ ತಗೋಬೇಕಾದ್ರೆ ಏನ್ ಕಾರಣ ತಗೊಳಿಕಿಲ್ಲ ಅಂದ್ರೆ ಏನೇ ಇರ್ಬೋದು, ತೊಂದರೆ ಇರ್ಬೋದು ಹೇಳಿದ್ದೆ. ಅದಕ್ಕೆ ಅದನ್ನ ಹೇಳುವಲ್ಲ ನಾನು ನೇರವಾಗಿ. ಅಣ್ಣ ನಾವೇನ್ ನೀರ್ ಹಾಲು ತಗೊಂಡ್ಬಂದಿದ್ವಾ? ಸಭೆಯಲ್ಲಿ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ರಲ್ಲ. ದಯವಿಟ್ಟು ಸಭೆಯಲ್ಲಿ ನೀವು ಏನ್ ತೀರ್ಮಾನ ಕೊಡ್ತೀರೋ ಅದಂತ ನಾವು ನಡ್ಕೋತೀವಿ. ಈಗ ನೀನು ಹೊರಗಡೆ ಹಾಲು ಹಾಕೋದಿಕ್ಕೆ ಅವ್ರು ಆ ರೀತಿ ಮಾಡಿರೋದು. ಅಣ್ಣ ನೀವೇ ಹೇಳಿದ್ರೆ ಹೋಗು ಅಂತ. ನಾವು ಹೋಗು ಅಂತ ಹೇಳಿಲ್ಲ. ನಾನು ಹೇಳಕ್ ಕೇಳ್ರೆ ನೀನು ಆಡಳಿತ ಮಂಡಳಿಯವರು ಯಾರು ಹೋಗು ನೀನ್ ಬೇರೆ ಕಡೆ ಹಾಕು ಅಂತ ಯಾರು ಹೇಳಿಲ್ಲ. ಇವೆಲ್ಲ ಸುಳ್ಳು ಮಾಹಿತಿ. ಒಂದ್ ಯಜಮಾನ್ರೆ ನಿನ್ ಮನೇಲಿ ಉಂಡ್ಬಿಟ್ಟು ನಿನ್ ಮನೇಲಿ ಸಾಲ ಇಸ್ಕೊಬಿಟ್ಟು ನಿನ್ ಮನೇಲಿ ಜಯ ಬಿಟ್ಟು ಪಕ್ಕ ಮೇಲೆ ಹೋಗಿದ್ರೆ ನಿನ್ ಹೊಟ್ಟೆ ಹೊಡಿಕೆ ಸಂಸ್ಥೆ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ. ಸಭೆಯಲ್ಲಿ ಏನ್ ತೀರ್ಮಾನ ಹೇಳ್ತೀರೋ ಅದ್ರಂತ ನಾವು ನಡ್ಕೋತೀವಪ್ಪ. ಏನು ನಾವು ಯಜಮಾನ್ರು ಬೇಡ ತಾನೆ? ಯಜಮಾನ್ರು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಈಗ ರೆಗ್ಯುಲೇಷನ್ ಮಾಡ್ಬೇಕು. ನಾ ಬೇಡ ಅಂತ ಹೇಳ್ತಾ ಇಲ್ಲ ನಿಮ್ನ. ನೀವು ಅದನ್ನ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರೆ ನಿಮ್ಗೆ ವಿಚಾರ ಗೊತ್ತಿರಲಿಲ್ಲ. ಅದನ್ನೇ ಮಾತಾಡ್ತೀರಲ್ಲ, ಅಧಿಕಾರ ಇದೆ ಅಂದ್ಬಿಟ್ಟು ಮಾತಾಡಿ. ಇವತ್ತು ನಾನು ಮಾತಾಡಲು ಕೇಳ್ಕೊಳ್ತಾ ಇರೋದಿಲ್ಲ. ಅವರು ಅರ್ಜಿ ಕೊಟ್ಟರು. ಮಾಡಲಾಗಿತ್ತು. ಹಿರಿಯ ಅಧ್ಯಕ್ಷ ಅರ್ಜಿ ಕೊಟ್ಟು ಎಷ್ಟು ದಿವಸ ಆಯ್ತು ಸಮಯ? ಅರ್ಜಿ ನಿಮ್ಮ ಹತ್ರ ಬಂದು ಎಷ್ಟು ದಿವಸ ಆಯ್ತು? ಮಹಾಸಭೆಗೆ ಅಂತ ಕೊಟ್ಟಿಲ್ಲ ಅರ್ಜಿನ. ಏನಂತ ಬಂದೈತೆ ಅರ್ಜಿ ನೋಡಿ ಫಸ್ಟ್. ಏನಂತ ಅರ್ಜಿ ಹೋದ್ರಿ ಸಮಯ? ನೀವು ಮೀಟಿಂಗ್ ಕರೆದಿರಲ್ಲ ವಿಚಾರಕ್ಕೆ. ನಾವು ಮೀಟಿಂಗ್ ಕರೆದಾದ್ಮೇಲೆ ಅರ್ಜಿ ಕೊಟ್ಟಿರೋದು. ಅದಕ್ಕೆ ನೀವೇನ್ ಮಾಡ್ಬೇಕಾಗಿತ್ತು? ಯಜಮಾನ್ರು ಇವತ್ತೆಂಟ್ರಿ ಆಯ್ತಾ ಇದ್ರಿ ಅಂತಂದ್ರೆ ಯಜಮಾನ್ರು ಗಮನಕ್ಕೆ ತರಬೇಕಾಯ್ತು. ನಮ್ಮ ಇರೋಡೆ ಯಜಮಾನ್ರು ಗಮನಕ್ಕೂ ತರಬೇಕಾಗಿತ್ತು. ಕುತ್ಕೊಂಡು ಸೌಹಾರ್ದಯುತವಾಗಿ ಬಗೆಹರಿಸ್ಕೋಬೇಕಾಗಿತ್ತು. ಬಂದು ನಾವು ಎಲ್ಲ ಸೇರ್ದಾರು ಯಾಕೆ ಕೂದಾಡ್ಬೇಕಾಗಿತ್ತು? ನಾವೇನ್ ಕೂಗಾಡ್ತಲ್ಲ ಕೇಸೋಣ. ಮ್ಯಾಟ್ರೋ ನಿನ್ಗೆ ಪೂರ್ತಿ ಕೇಸೋಣ. ನೀನು ಇಲ್ಲಿ ಜನರಲ್ ಆಗಿ ಮಾತಾಡು. ನಿನಗೆ ಕರೆದಿ ನಾನು ನಿಮ್ಗೆ ಒಪ್ಸಿದ್ದೀನಿ. ಇಲ್ಲ ಈಗ ಕರೆದಿ ಒಂದ್ ನಿಮಿಷ ಇಟ್ಟು ಕೇಳಿ. ಒಂದ್ ನಿಮಿಷ ನೀವು ನನ್ ಕೇಳ್ಕೊಳ್ಳೋಕೆ ನಾನು ಆನ್ಸರ್ ಮಾಡ್ತೀನಿ. ನೀವು ನಿಮ್ಗೆ ವಿಚಾರ ಪ್ರಸ್ತಾಪ ಮಾಡಿದೆ. ನೀವು ಯಾಕೆ ಕುಣಿಸಿ ಕನ್ವಿನ್ಸ್ ಮಾಡಿ ಹೇಳ್ಬಾರ್ದಾಗಿತ್ತು ನಮ್ಗೆ? ನಾವು ನಿಮ್ಗೆ ಹೇಳ್ತಾ ಇರೋದು ಇವತ್ತಲ್ಲ. ನಿನಗೆ ಅವ್ರು ಅರ್ಜಿ ಕೊಟ್ಟ ತಕ್ಷಣ ನಿಮ್ಗೆ ಕರೆದಿ ವಿಚಾರ ಮಂಡನೆ ಮಾಡಿದ್ದೀನಿ ನಾನು. ಇಲ್ಲಿ ಡೈರಿಗೆ ಆತ ಬಂದಾಗ ಹೇಳಿದ್ರೆ ಇಲ್ವಾ ಕೇಳಿ. ತೀರ್ಮಾನ ಮಾಡ್ಬಿಟ್ಟು ಒಂದ್ ನಿರ್ಧಾರ ತಗೊಳ್ಳಿ. ಏಕಾಏಕಿ ಯಾವ್ದೋ ದುಡುಕಿ ನಿರ್ಧಾರ ತಗೋಬೇಡಿ. ನಾವು ಯಾವುದೇ ವಿಧವಾದ ಯಾರನ್ನೋ ದುಡುಕಿ ನಿರ್ಧಾರ ಸಭೆಯಲ್ಲಿ ಹೇಳ್ಕೊತಾ ಇರೋದು ನಾವು ದಯವಿಟ್ಟು ಹೇಳಿ. ನಾವು ಸಭೆಯಲ್ಲಿ ಯಾವುದೇ ಸಭೆಯಲ್ಲಿ ನೀವು ಅದು ಹೋಗ್ತಾ ಇಲ್ವಲ್ಲ ಅವರು ನಿಮ್ಮ ಮಹಾಸಭೆಯಲ್ಲಿ ಎಲ್ಲ ಆ ಕಡೆ ಈರೋಡೆ ಬೀದಿ ಯಜಮಾನ್ರು ಇರ್ಬೋದು, ಬೇಚಟ್ಟಳ್ಳಿ ಯಜಮಾನ್ರು ಇರ್ಬೋದು, ಕೃಷ್ಣನಗರದ ಯಜಮಾನ್ರು ಇರ್ಬೋದು. ಏನ್ ತೀರ್ಮಾನಕ್ಕೆ ಒಪ್ಕೋತೀರ ಅದಕ್ಕೆ ಮಹಾಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ಆಡಳಿತ ಮಂಡಳಿ ತೀರ್ಮಾನಕ್ಕೆ ಬದ್ಧ. ಸಂಧೆ ಆಗ್ಬೋದು, ರಾತ್ರಿ ಆಗ್ಬೋದು, ಪ್ರಶ್ನೆ ಬೇರೆ. ನಾನು ಹೇಳ್ತಾರೆ ಈ ಮುಂದಕ್ಕೆ ಹೋಗಿ ನೀವ್ ಹೇಳ್ಬಿಟ್ರೆ ಸಾಯಂಕಾಲ ಉತ್ತರ ಕೊಡೋರು. ಈಗ ಸಾಯಂಕಾಲ ಆಗ್ತಾರೆ ನಾನು ಈಗ ಉತ್ತರ ಕೊಡ್ಲಿ. ಯಾರು ಬರೀ ಮಾಡಪ್ಪ ಮಾತಾಡೋ ಮಾತು ಕೇಳ್ಕೊಂಡ ಸಭೆಯಲ್ಲಿ ಯಜಮಾನರು ಮಧ್ಯಪ್ರವೇಶ ಆಗೋರು ಅಂತ ನಮ್ಮವ್ರು ಯಜಮಾನರು ಮಧ್ಯಪ್ರವೇಶ ಬಂದು ನಾವು ತೀರ್ಮಾನ ಮಾಡಕ್ಕೆ ಅವಕಾಶ ಕೊಡಿ. ಇದಕ್ಕೆ ಟೈಮ್ ಕೊಡಿ. ಏಕಾಏಕಿ ನೀವು ಇವಾಗಲೇ ರಾಮ ಮಂದಿರ ಇದೆ, ಹನುಮಂತರಾಯನ ದೇವಸ್ಥಾನ ಇದೆ, ಎಲ್ಲಾರ ಮಾತಾಡಿ. ಇದನ್ನ ಎಳ್ಕೊಂಡು ಹೋಗೋದು ಬೇಡ. ಅಲ್ಲಿ ತೀರ್ಮಾನ ಆಗೋ ತನಕ ಅವರು ಹಾಳಾಕೋದು ಬೇಡ, ನಿಮಗೂ ಪ್ರಾಬ್ಲಮ್ ಆಗೋದು ಬೇಡ. ನಾಳೆ ಬೆಳಿಗ್ಗೆ ಕುಣಿಸಿ
ಒಂದ್ ನ್ಯಾಯ ಕೂತ್ಕೊಂಡಾಗ ಬಗೆ ಅರ್ಧ ಇರುತ್ತೆ. ಇಬ್ರು ಒಂದ್ ನಿಮಿಷ ಇಲ್ಲ, ಒಂದೇ ತಿಂಗಳು ನಾವು ಮಾತಾಡ ಕೇಳ್ರಿ. ಈಗ ಒಂದ್ ತಿಂಗಳಿಂದ ಏನ್ರಿ ಮಾಡ್ತಾರ ಅಲ್ಲ ಸುಮ್ಗೆ ಒಂದ್ ತಿಂಗಳಿಂದ ಏನ್ ಮಾಡ್ತಾವ್ರೆ? ಈಗ ಅವ್ರು ಹೇಳ್ತಾರೆ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಆಯ್ಕೆ ಅಂತಾರೆ, ನೀವ್ ಹೇಳ್ತೀರಿ ಹಿಂಗ್ ಹೇಳ್ತೀರಿ. ಈಗ ಬೆಳ್ಸ್ಕೊಂಡು ಹೋಗೋದು ಹೆಂಗೆ? ನಾವೇನು ಒಂದ್ ವಾರ ಟೈಮ್ ಕೇಳ್ತಾ ಇದೀವ? ಇಲ್ಲಿ ನೋಡ್ರಿ ನನ್ಗಂದಕ್ಕೆ ಬಂದೈತೆ, ನನ್ಗಂದಕ್ಕೆ ಬಂದೈತೆ. ಈಗ ನಿಮ್ ಡೈರಿಗೆ ಹಾಲು ಹಾಕಕ್ಕೆ ಈ ಸಮಯ ಸರಿಯಾಗೈತೆ, ಮತ್ತೆ ಫ್ಯಾಟ್ ಮಿಷಿನ್ ತಂದಿದ್ದೀರಾ. ಹಾಗಾಗಿ ಇನ್ನು ಮುಂದೆ ನಾನು ನಿಮ್ಮ ಸಂಘಕ್ಕೆ ಹಾಲು ಹಾಕ್ತೀನಿ, ನನ್ನ ಹಾಲು ಹಾಕ್ಸ್ಕೊಳ್ಳಿ ಅಂತೇಳಿ ಒಂದು ವೈಟ್ ಶೀಟಲ್ಲಿ ಸಪೋಸ್ ಯಾರಾದ್ರು ಜನರಲ್ ಬಾಡಿ ಪ್ರಸ್ತಾಪ ಮಾಡಿದ್ರೆ, ನೋಡಿ ಸ್ವಾಮಿ ಇವ್ರು ನಂಗೆ ರಿಕ್ವೆಷನ್ ಕೊಟ್ಟರು, ಅವ್ರು ಯಾಕೆ ನೀವು ನಿಲ್ಲಿಸ್ರಿ ಅಂತ ಏನು ಕೇಳಿಲ್ಲ, ಬಾಂಡ್ ಪೇಪರಲ್ಲೂ ಕೇಳಿಲ್ಲ, ಒಂದು ವೈಟ್ ಶೀಟಲ್ಲಿ ಒಂದು CO ಅಧ್ಯಕ್ಷರಿಗೂ ಅಡ್ರೆಸ್ ಮಾಡಿ ನಿಮ್ಮ ಇದ್ರಲ್ಲಿ ನೋಡಿ ಸ್ವಾಮಿ, ನಾನು ನನ್ನ ಗಮನ ನಾನು ಇಲ್ಲಿ ವಾದ ವಿವಾದ ಮಾಡಕ್ ಬಂದಿಲ್ಲ. ಯಾರು ಇದನ್ನ ನಾವು ಬಗೆಹರಿಸಕ್ಕಾಗಲ್ಲ. ಯಾರಿಗೂ ಬಾಂಡ್ ಕೋಆಪರೇಟಿವ್ ನೋಡ್ರಿ, ಸಹಕಾರ ಇಲಾಖೆಯಲ್ಲಿ ಯಾರಿಗೂ ಬಾಂಡ್ ಬರ್ಕೊಡಂಗಿಲ್ಲ. ನೀವು ಚಿಲ್ಲರೆ ಅಂಗಡಿ ಹೋಟ್ಲ ತಗೊಂಡು ನಂದಿನಿ ಉಳಿಸೋರು ಅವರು ಇದೇನೈತೆ ಕಾನೂನು ಪ್ರಕಾರ ಏನೈತೆ ಅದನ್ನ ದಾಲ ಪ್ರಕಾರ ಏನೈತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇನ್ನೂ ಕ್ವಶನ್ ಇತ್ತು.